ನಿವಾರಣೆಯನ್ನು ಮಾಡಿಕೊಳ್ಳೋಣ. ಮೊದಲು ನಮ್ಮ ಮನೆಯ ಸಮಸ್ಯೆಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಳೋಣ. ನಾವು ನಮ್ಮ ಮನೆಯಲ್ಲಿ ಚೆನ್ನಾಗಿ ಇದ್ರೆ ಇನ್ನೊಂದು ಮನೆಯ ಕುಂದು ಕೊರತೆಗಳನ್ನು ಹೇಳಲಿಕ್ಕೆ ಅರ್ಹರಾಗ್ತೇವೆ, ಇಲ್ಲಾಂದ್ರೆ ಅರ್ಹರಾಗುವುದಿಲ್ಲ. ನಮ್ಮ ಗಂಗಾಳದೊಳಗೆ ಏನು ಬಿದ್ದದಿರ್ತಾರೆ, ನಮ್ಮ ಗಂಗಾಳದೊಳಗೆ ಏನು ಬಿದ್ದದ್ರಿ? ಊಟಕ್ಕೆ ಕುಂತೀವಿ, ನಮ್ಮ ಗಂಗಾಳದೊಳಗೆ ಏನು ಬಿದ್ದದು? ಓರಿ ಹಣ ಬಿದ್ದದನ್ರಿ. ಇನ್ನೊಂದು ಅರ್ಥ ಬೇರೆ ಹೇಳ್ತಾರೆ, ಅದಕ್ಕೆ ಇರಲಿ. ಅವ ಏನು ಮಾಡ್ತಾನೆ ಗೊತ್ತನ್ರಿ? ತನ್ನ ಗಂಗಾಳದ ನೋಡೋದಿಲ್ರಿ, ಅವ ಬಾಜು ಕುಂತು ಗಂಗಾಳ ನೋಡ್ತಾನ ಅವ. ಮೊದಲು ನಿನ್ನ ಗಂಗಾಳದೊಳಗೆ ಏನು ಬಿದ್ದಾರ ತೆಗೆದುಕೋ, ನಂತರದೊಳಗೆ ಇನ್ನೊಂದು ಗಂಗಾಳ ವಿಚಾರ ಮಾಡು, ಹೌದಿಲ್ಲ? ಆದ್ರೆ ನಮ್ಮ ಮನೆಯ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಇನ್ನೊಬ್ಬರ ಮನೆ ದುಃಖ ನೋಡಿ ಕಣ್ಣೀರು ಹಾಕ್ತೀವಿ. ಮೊದಲು ನಮ್ಮ ಕಣ್ಣೀರು ಒರೆಸ್ಕೋಬೇಕು, ನಮ್ಮ ದುಃಖವನ್ನು ಬಗೆಹರಿಸ್ಕೊಳ್ಳಬೇಕು. ನಂತರದೊಳಗೆ ಇನ್ನೊಂದು ದುಃಖವನ್ನು ಬಗೆಹರಿಸ್ಕೊಳ್ಳಬೇಕು. ಪರ್ವತಾಬಾದಿನೊಳಗೆ ಎಂಥ ಕಣ್ಣೀರು. ಮಕ್ಕಳನ್ನು ಮಾರಿಕೊಂಡ್ರು, ಮಕ್ಕಳು ಮಾರಬೇಕಾದ್ರೆ ಎಷ್ಟು ಕಷ್ಟ ಬರ್ತದೆ ತಂದೆ ತಾಯಿಗಳಿಗೆ. ಸಾಧ್ಯವೇನಿದೆಲ್ಲ ಮಕ್ಕಳನ್ನು ಕೊಡುವಂಥದ್ದು. ದುಃಖ ಆಗ್ತದೆ, ಕಷ್ಟ ಆಗ್ತದೆ. ಅಂಥ ಕಷ್ಟ ಇರುವಂಥ ಸಂದರ್ಭದಲ್ಲಿ ಅಪ್ಪ ನಮ್ಮಪ್ಪ ಶರಣ ಬಸವೇಶ್ವರರು ದಾಸೋಹವನ್ನು ಹೂಡಿ ಎಲ್ಲ ಕಷ್ಟಗಳ ದೂರವನ್ನು ಮಾಡ್ತಾರ. ಮುಂದೆ ಇದು ಇನ್ನೂ ಕಷ್ಟ ದೂರ ಆಗಬೇಕಾಗಿತ್ತಂದ್ರೆ ಇದು ಸದಾವಕಾಲವಾಗಿ ನಿಮ್ಮೂರೊಳಗೆ ದಾಸೋಹ ನಡಿಲಿ ಅಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ಶರಣರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಮಾಡಿದ ಬಳಿಕ ಶರಣರು ನಮ್ಮ ಪಯಣ ಕಲಬುರಗಿಯತ್ತ ಅಂತ ಹೇಳ್ತಾರೆ. ಆದರೆ ಶರಣ ಬಸವೇಶ್ವರರಿಗೆ ಒಂದು ಆಸೆ ಇತ್ತು. ಎಲ್ಲಿ? ಅರಳ ಗುಂಡಿಗೆಯಲ್ಲಿ ಇರುವಂಥ ಸಂದರ್ಭದೊಳಗಾನೆ ಆಸೆ ಇತ್ತು. ಎಲ್ಲಿಗೆ ಹೋಗ್ಬೇಕಂತ ಆಸೆ ಇತ್ತು? 12ನೇ ಶತಮಾನದಲ್ಲಿರ್ತಕ್ಕಂಥ ಕಲ್ಯಾಣದ ಬಸವಣ್ಣನವರ ಬಳಿ ನಾವು ಹೋಗಬೇಕು, ಕಲ್ಯಾಣದ ಅನುಭವ ಮಂಟಪಕ್ಕೆ ಹೋಗ್ಬೇಕಂತ ಹೇಳ್ಕೊಂಡು ನಮ್ಮ ಶರಣರಿಗೆ ಆಸೆ ಇರ್ತದೆ. ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅವರಿಗೆ. ಕೊನೆಯ ಪರ್ಯಂತರಾದರೂ ಸಹಿತವಾಗಿ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಗೆ ಬರುತ್ತಾರೆ? ಇಲ್ಲಿ ನಮ್ಮ ದೊಡ್ಡಪ್ಪ ಗೌಡ ನೀಲಮ್ಮರ ಪ್ರೀತಿಗೆ ಮೆಚ್ಚಿ ಆ ಕಲಬುರಗಿಗೆ ಸೆಳೀತಾರೆ. ಶಿವನ ವಾಣಿಯಾಗಿತ್ತು. ಆ ವಾಣಿಯ ಪ್ರಕಾರ ನಿಜವಾದ ಭಕ್ತನು ಸಹಿತವಾಗಿ ಸಿಗ್ತಾನೆ. ದೊಡ್ಡಪ್ಪ ಗೌಡರು ನೀಲಮ್ಮರ ಮನೆ. ಆ ದೊಡ್ಡಪ್ಪ ಗೌಡನ ಪ್ರೀತಿಯ ಭಕ್ತಿಗೆ ಎಲ್ಲಿಗೆ ಬರ್ತಾ ಇದ್ದಾರೆ? ಕಲಬುರಗಿಯ ಗ್ರಾಮಕ್ಕೆ. ನಮ್ಮ ಶರಣ ಬಸವೇಶ್ವರರ ಆಗಮನ ಹೆಂಗಾಗ್ತದೆ ಅಂದರೆ ದೊಡ್ಡಪ್ಪ ಗೌಡರಿಗೆ ಎಷ್ಟು ಸಂತೋಷ ಆಗ್ಯದೆ. ಎಲ್ಲ ಕಡೆ ಅನಂತ ರೀತಿಯಿಂದ ಡೊಳ್ಳು ವಾದ್ಯಗಳನ್ನು ಮೆರವಣಿಗೆಯ ಮುಖಾಂತರವಾಗಿ, ಕಳಸ ಕುಂಭಮೇಳದ ಮುಖಾಂತರವಾಗಿ ಶರಣರನ್ನ ಊರೊಳಗೆ ಆಹ್ವಾನ ಮಾಡಿಕೊಳ್ಳೋಣ, ಊರೊಳಗೆ ಬರಮಾಡಿಕೊಳ್ಳೋಣ ತಿಳ್ಕೊಂಡು ಸಂತೋಷದಿಂದ ತಾಯಂದ್ರ ಬಳಗ, ಶರಣ ವರ್ಗ ಬಳಗದವರು ಎಲ್ಲರೂ ವೈಭೋಗವನ್ನು ಮಾಡಿಕೊಂಡು ಶರಣ ಬಸವೇಶ್ವರರನ್ನ ಊರೊಳಗೆ ಕರೆಸಿಕೊಳ್ತಾರೆ. ಶರಣರ ಊರೊಳಗೆ ಬರ್ತಾರೆ. ಬಂದ ಬಳಿಕ ದೊಡ್ಡಪ್ಪ ಗೌಡರ ಬಳಿ ಶರಣರ ವಾಸ್ತವ್ಯ ಆಗ್ತದೆ. ಇಲ್ಲಿ ದೊಡ್ಡಪ್ಪ ಗೌಡರು ಬಂದ ಬಳಿಕ ಇಡೀ ಜಗತ್ತಿಗೆ ನಮ್ಮ ದೊಡ್ಡಪ್ಪ ಗೌಡರ ಮನೆಗೆ ಶರಣ ಬಸವೇಶ್ವರರು ಬಂದಾರ. ಶರಣ ಬಸವೇಶ್ವರರ ಪವಾಡಗಳು ಅನಂತವಾಗಿರ್ತಕ್ಕಂಥ ಪವಾಡಗಳು. ಯಾರಿಗೇನು ತೊಂದರೆ ಬಂದರೂ ಸಹಿತವಾಗಿ ಎಲ್ಲ ತೊಂದರೆಗಳನ್ನು ನಿವಾರಣೆಯನ್ನು ಮಾಡತಕ್ಕಂಥವರು ಶರಣರು. ಅಂಥ ಶರಣರು ದೊಡ್ಡಪ್ಪ ಗೌಡರ ಮನೆಗೆ ಬಂದಾರೆ. ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ, ದೊಡ್ಡಪ್ಪ ಗೌಡರ ಮನೆಗೆ ಹೋಗೋಣ, ಶರಣರ ದರ್ಶನ ಆಗ್ತಾರೆ. ಶರಣರ ದರ್ಶನದಿಂದ ನಮ್ಮ ಕಷ್ಟಗಳು ದೂರ ಆಗ್ತವಂತ ತಿಳ್ಕೊಂಡು ಜನ ತಂಡೋಪತಂಡವಾಗಿ ಬರ್ಲಾಕತ್ತದ ಜನ ದೊಡ್ಡಪ್ಪ ಗೌಡರ ಮನೆಗೆ. ಅವರ ಮನೆಯೊಳಗೆ ಮತ್ತು ದಾಸೋಹ ಸಹಿತವಾಗಿ ನಡೆದಿದ್ದ ಅದ್ಧೂರಿಯಾಗಿರ್ತಕ್ಕಂಥ ದಾಸೋಹ ಜನ ಬರ್ತಿದ್ರು, ಕಷ್ಟಗಳನ್ನು ಹೇಳ್ಕೊಳ್ತಿದ್ರು, ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿಕೊಂಡು ಹೋಗ್ತಿದ್ರು. ಹೀಗಿರುವಂಥ ಸಂದರ್ಭದೊಳಗೆ ಕಲಬುರಗಿ ಎನ್ನುವಂಥ ಗ್ರಾಮದೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ವಿಚಾರ ಬರುತ್ತದೆ. ಅಲ್ಲಿ ಒಬ್ಬ ರಾಜಶೇಖರ ಅಂತಕ್ಕಂಥ ಜನ್ಮಾಂತ ಕುರುಡ. ರಾಜಶೇಖರ ಅಂತಕ್ಕಂಥವನು ಜನ್ಮಾಂತ ಕುರುಡ, ಆಗರ್ಭ ಶ್ರೀಮಂತ ಬಡವನಲ್ಲ. ಸಂಪತ್ತು ಭಗವಂತ ಕೋಟಿ ಕೋಟಿ ಕೊಟ್ಟಾನ, ಕರೆ ಕಣ್ಣುಗಳು ಕೊಟ್ಟಿಲ್ಲ. ಕಣ್ಣುಗಳು ಕೊಟ್ಟಿಲ್ಲ. ಕಣ್ಣಿಲ್ದವ್ರಿಗೆ ಎಣ್ಣೆ ಯಾರು ಕೊಡ್ತಾರೆ? ಎಣ್ಣೆ ಕೊಡ್ತಾರೆ? ಕಣ್ಣಿದ್ದರಿ ಕೊಡೋದಿಲ್ಲಲ್ಲ, ಯಾರು ಕೊಡೋಂಗಿಲ್ಲ. ಸಂಪತ್ತಿದ್ರು ಕೊಡೋದಿಲ್ಲ. ಸಂಪತ್ತು ಕೋಟಿಗಟ್ಟಲೆ ಇರ್ತದ್ರಿ. ಸಂಪತ್ತು ಕೋಟಿ ಇರ್ತದ, ಜಾಬ್ ಇಲ್ಲಂದ್ರೆ ಕನ್ಯೆ ಕೊಡೋಂಗಿಲ್ಲ ರೀ. ಏನು ಕೇಳ್ತೀರಿ ಗೊತ್ತನ್ರಿ? ಹುಡುಗ ಏನು ಮಾಡ್ತಾನಂತ ಕೇಳ್ತಾರೆ. ಮೊದಲು ಹುಡುಗ ಒಕ್ಕಲತನ ಮಾಡ್ತಾನಂತ ಹೇಳಬೇಕು. ಹೊಲ ಎಷ್ಟದ ಅಂತ ಕೇಳ್ತಾರೆ. ಒಂದು 80 ಎಕರೆ ಹೊಲ ಅದ ಅಂತ ಹೇಳ್ತಾರೆ. 80 ಎಕರೆ ಅದ, ಕರೆ ಅವು ಒಂದಿಷ್ಟು ನೌಕರಿ ಏನಾದರೂ ಇದ್ರೆ ಚಲೋ ಇತ್ತು ಅಂತಾರೆ. ಮತ್ತೆ ಎಟ್ಟದ್ರೆ 80 ಎಕರೆ ಹೊಲ ಅದ, ನೌಕರಿ ಇದ್ರೆ ಚಲೋ ಇತ್ತು ಅಂತಾರೆ. ಮತ್ತು 80 ಎಕರೆ ಕಡಿಮೆ ಏನು? ಬೆಳೆದ್ರೆ ಕೋಟಿಗಟ್ಟಲೆ ಬೆಳಿತಾನೆ ಮನುಷ್ಯ, ಲಕ್ಷಗಟ್ಟಲೆ ಬೆಳಿತಾನೆ. ಆದರೆ ಒಂದಿಷ್ಟು ಜಾಬ್ ಬೇಕು ಅವ್ರಿಗೆ.
ಏನು ಸಂಪತ್ತಿದ್ರು ಸಹಿತವಾಗಿ ಚಲೋ ಮನಸ್ಸಿದ್ರು ಸಹಿತವಾಗಿ ಹೆಣ್ಣು ಕೊಡೋದು ಬಹಳ ಕಷ್ಟ. ಹೆಂಗಾಗ್ಯದ ಹೆಣ್ಣು ಇತ್ತಿತ್ತಲಾಗಿ ಹೆಣ್ಣು ನೋಡಕ್ ಹೋಗ್ತೀವಿ ನಾವೆಲ್ಲ. ಎಂಥ ಕಠಿಣ ಪ್ರಸಂಗಗಳು ಬಂದಾರಂದ್ರ ಮನೆಯೊಳಗೆ ಅತ್ತಿ ಮಾವ ಸತ್ತು ಹೋಗಿರಲ್ಲ ಅಂತ ಕೇಳುವಂಥ ಪ್ರಸಂಗಗಳು ಬಂದಾವ. ಸತ್ಯರಿ ಸುಳ್ಳು ಹೇಳಕತ್ತಿಲ್ರಿ ನಾ ನಿಮ್ಗೆ. ಒಂದ ಹುಡುಗಿರ್ಬೇಕ್ರಿ ಮನ್ಯಾಗ, ಅತ್ತಿ ಮಾವ ಬದುಕ್ಯಾರ ನಿನ್ನ ಅಲ್ಲಿಗೆ ಹೋಗ್ತಿದ್ ವಿಚಾರ. ತಮ್ಮ ಮನ್ಯಾಗ ಮಗ ಇರ್ತಾನ, ತಮ್ಮ ಮನೆಗೆ ಒಂದು ಸೊಸೆ ಬರುತ್ತಾಳ, ಒಂದು ಹೆಣ್ಣು ಬರುತ್ತಾರ ಅನ್ನುವಂಥದ್ದು ಒಂದಿಷ್ಟು ವಿಚಾರ ಬೇಕಲ್ಲ. ಒಂದು 3-4 ಜನ ಅಣ್ಣ ತಮ್ಮರಿದ್ರು ಮುಗಿದ ಕಥೆಯಲ್ಲಿ. ಯವ್ವ ನಮ್ಮ ಹುಡುಗಿನ 4 ಮಂದಿ ಅಣ್ಣ ತಮ್ಮಂದ್ರು ನೆಗೆಟರ್ ಬಾಳ ಕೊಡಲ್ಲ. ತುಂಬಿದ ಕುಟುಂಬದೊಳಗಿರ್ಬೇಕ್ರಿ. ಜೀವನ ನೆಮ್ಮದಿ ಇರ್ತಾರ, ಸಂತೋಷ ಇರ್ತಾರ, ಪ್ರೀತಿ ಇರ್ತಾರ, ವಾತ್ಸಲ್ಯ ಇರ್ತಾರೆ. ರಾಜಶೇಖರ ಜನ್ಮ ಅಂಧ ಇದ್ದಾನ, ಕುರುಡ, ಕಣ್ಣುಗಳೆಲ್ಲ ಕೋಟಿ ಕೋಟಿ ಸಂಪತ್ತರ. ಎಲ್ಲಾ ಕಡೆ ಹೆಣ್ಣು ಹುಡುಕ್ತಾನೆ. ಎಲ್ಲಿ ಹೆಣ್ಣು ಹುಡುಕಿದ್ರು ಸಹಿತವಾಗಿ ಹೆಣ್ಣು ಸಿಗೋದಿಲ್ಲ. ಯಾವಾಗ ಹೆಣ್ಣು ಸಿಗಲಿಲ್ಲಲ್ಲ ವಿಚಾರ ಮಾಡ್ತಾನ. ಊರೊಳಗ ಅಕ್ಕ ಇರ್ತಾಳ, ಅಕ್ಕನ ಮಗಳು ಚಲೋ ಇರ್ತಾಳ ಊರೊಳಗ. ಆದ್ರ ಊರಾಗಿನ ಜನ ಅಂತಿದ್ರು ಕೋಟಿಗಟ್ಲೆ ಸಂಪತ್ತದ, ಹುಡುಗ ಚಲೋ ಅದನ, ಕಣ್ಣು ಒಂದಿಲ್ಲ. ಅಕ್ಕ ಮಗಳು ಕೊಟ್ರೆ ತವರು ಉಳಿತಾರೆ. ಅಕ್ಕ ವಿಚಾರ ಮಾಡ್ಕೊಂಡು ಮಗಳು ಕೊಡಬೇಕು ಅಂತ ತಿಳ್ಕೊಂಡು ಊರಾಗಿನ ಜನ ವಿಚಾರ ಮಾಡ್ತಾರೆ. ಹುಡುಗ ಒಳ್ಳೆವಿದ್ದ ಅಂದ್ರ ಊರಾಗಿನ ಜನ ಒಂದಿಷ್ಟು ವಿಚಾರ ಮಾಡ್ತಾರೆ. ಹೆಣ್ಣು ಕೊಡಿಸ್ಬೇಕಾಗಿತ್ತು ಅಂದ್ರ. ಹುಡುಗ ಅಪ್ಪಿ ಸರಿ ಇಲ್ಲ, ಎಣ್ಣೆ ಹೊಡಿತಿದ್ದ ಅಂತಂದ್ರೆ ಏನಾರು ಮಾಡ್ಕೊಳ್ಬಿಡಪ್ಪ, ನಮ್ಮನೆ ನಾವಿರೋನೆ ಹಾಕಬೇಕಾಗ್ಯದ. ಯಾರೂ ನಡುವಾಗೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಹುಡುಗ ಚಲೋ ಇದ್ರೆ ಮಾತ್ರ ನಡುವಾಗೋದಕ್ಕೆ ಪ್ರಯತ್ನ ಪಡುತ್ತಾರೆ. ಅವನಿಗೆ ಒಂದಿಷ್ಟು ಕುಂದು ಕೊರತೆ ಇದ್ರೂ ಸಹಿತವಾಗಿ ಪ್ರಯತ್ನವನ್ನ ಪಡುತ್ತಾರೆ. ಇಲ್ಲಿ ಚಲೋ ಅದಾನ, ದೇಹ ಚಲೋ ಅದ, ಆದ್ರೆ ಕಣ್ಣಿಲ್ಲ. ಕಣ್ಣು ಒಂದು ಮೈನಸ್ ಬಿಟ್ರೆ ಈ ಹುಡುಗಂದು ಏನೂ ಇಲ್ಲ. ಕನ್ಯೆ ಕೊಡ್ಲಿಲ್ಲ ಅಕ್ಕ. ಆದ್ರೂ ಏನು ಮಾಡ್ತಾರ, ಒಂದು ಸಾರಿ ಹಕ್ಕಿದ್ದಾಳ, ತಪ್ಪೇನಾದ್ರು ಕೇಳಿದ್ರೆ ಏನಾದ್ರೂ ಅನ್ನಲಿ, ಕೇಳಿ ಬಿಡೋಣ ಒಂದು ಸಾರಿ ಅಂತ ತಿಳ್ಕೊಂಡು ದೈವ ಸಮೂಹ ಎಲ್ಲಿಗೆ ಹೋಗ್ತಾರೆ, ಆ ಹುಡುಗನ ಅಕ್ಕನ ಮನೆಗೆ ಹೋಗ್ತಾರೆ. ಹೋಗಿ ಕೇಳ್ತಾರ ದೈವದವ್ರು. ಏನಂತ ಕೇಳ್ತಾರ, ನೋಡವಾ ನಿನ್ನ ಮಗಳನ್ನ ನಿನ್ನ ತಮ್ಮನಿಗೆ ಕೊಟ್ರೆ ಬಹಳ ಚಲೋ ಆಗ್ತದಲ್ಲ, ನಿನ್ನ ತಮ್ಮ ಕೊಡು, ನಿನ್ನ ಮಗಳ ಕೊಟ್ರೆ ನಿನಗೆ ತವರ ಮನೆ ಉಳಿತಾರೆ, ನಿನಗೂ ಹೋಗೋದು ಬರೋದು ಬಹಳ ಚಲೋ ಇರ್ತಾರ, ಮತ್ತ ಎಲ್ಲರ ಪ್ರೀತಿ ಉಳಿತದ ನಿನಗ, ನಿನ್ನ ಮಗಳು ಕೊಡು ಅಂದಾಗ ಅಂತಾಳೆ ಹೆಣ್ಣ ಮಗಳು. ಎಟ್ಟು ಸಿಟ್ಟ ಬರ್ಬೇಕ್ರಿ ಹೆಣ್ಣ ಮಗಳಿಗೆ. ನನ್ನ ಮಗಳ ಕಣ್ಣಿಲ್ದ ಮನುಷ್ಯ ಕೊಡಬೇಕೇನ? ಬುದ್ಧಿ ಅದ ನಿಮಗ? ಎದಕ್ಕೆ ಬಂದಿರಿ ಮನೆಗೆ? ಎದ್ದು ನಡೀರಿ ಮನೆಗೆ, ನನ್ನ ಮನೆಯೊಳಗೆ ಕುಳಿತುಕೊಳ್ಳಬೇಡ್ರಿ ಅಂತಾಳೆ ಹೆಣ್ಣ ಮಗಳು ಸಿಟ್ಟಿನಿಂದ. ಯಾಕಂತೀಯವ, ನೀನು ಮಗಳ ಕೊಟ್ಟರು ಸಂತೋಷ, ಕೊಡದಿದ್ರೂ ಸಂತೋಷ. ಸಿಟ್ಟಿನ ಮಾತಿನ ವಿಚಾರ ಏನದವ? ಯಾಕೆ ವಿಚಾರ ಮಾಡ್ತೀವಿ ಸಿಟ್ಟು? ನಿನ್ನ ಮನೆಗೆ ಒಳ್ಳೇದಾಗ್ತಾರೆ, ನಿನ್ನ ಮನೆ ತವರ ಮನೆ ಬೆಳೀತಾರೆ. ನಿನ್ನ ತವರ ಮನೆ ಬೆಳೀತದ, ನಿನ್ನ ಸಂತೋಷ ಅಲ್ಲೇನು? ಇಡೀ ಎಲ್ಲಾ ಕಡೆ ಹೆಣ್ಣು ಹುಡುಕ್ತಾನ, ಕರೆ ಹೆಣ್ಣು ಕೊಡುತ್ತಿಲ್ಲ. ಅಕ್ಕ ಸ್ವತಃ ಅಕ್ಕನೇ ತವರ ಮನೆಗೆ ಹೆಣ್ಣು ಕೊಟ್ಟಿಲ್ಲ ಅಂದ್ರ ಬೇರೆಯವ್ರು ಯಾರು ಹೆಣ್ಣು ಕೊಡ್ತಾರಮ್ಮ? ಹೆಣ್ಣು ಯಾರು ಕೊಡೋದಿಲ್ಲಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಳಮ್ಮ, ನಿನ್ನ ತಮ್ಮಗ ಮಗಳು ಕೊಡು, ವಂಶ ಬೆಳೀತಾರೆ. ತವರ ಮನೆ ವಂಶ ಬೆಳೆದ್ರೆ ನಿನ್ನ ಖುಷಿ ಅಲ್ಲೇನು ಅಂತ ತಿಳ್ಕೊಂಡು ಪರಿಪರಿಯಿಂದ ದೈವ ಸಮೂಹ ಹೇಳ್ತಾರೆ. ಆದರೆ ದೈವ ಸಮೂಹದ ಮಾತುಗಳನ್ನು ಕೇಳಲಿಲ್ಲ. ಆಯ್ತು, ಯಾಕಾಗ್ಲಿ ಬಿಡ ಅಂತ ತಿಳ್ಕೊಂಡು ದೈವದವ್ರು ಯಾಕೆ ಹೇಳ್ತಾರೆ, ಹೇಳುವಷ್ಟು ಹೇಳ್ತಾರೆ ತಿಳುವಳಿಕೆ ಮಾತನ್ನ. ಕೇಳಿದ್ರೆ ಲೇಸ್ ಅಂತ, ಹೇಳಿದ್ರೆ ಕೇಳಲಿಲ್ಲ ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ಇರ್ಲಿ ಬಿಡ ಅಂತ ತಿಳ್ಕೊಂಡು ತಮ್ಮ ಮನೆಗೆ ಬರ್ತಾರ. ಯಾವಾಗ ಬಂದ ಬಳಿಕ ಮತ್ತೆ ರಾಜಶೇಖರನಿಗೆ ಹೇಳ್ತಾರೆ, ನಿಮ್ಮ ಅಕ್ಕ ಒಪ್ಪಲಿಲ್ಲ. ಯಾವಾಗ ಒಪ್ಪಲಿಲ್ಲ ಅಂದಾಗ ಮತ್ತೆ ಒಂದು ಸ್ವಲ್ಪ ದುಃಖ ಆಗ್ತದೆ. ಸ್ವತಃ ನನ್ನ ಅಕ್ಕ ನನಗೆ ಹೆಣ್ಣು ಕೊಡಲಿಲ್ಲ ಅಂತ ತಿಳ್ಕೊಂಡು ಅವಾಗ ದುಃಖ ಆಗ್ತದೆ. ಏನು ಮಾಡೋದು ಅಂತ ತಿಳ್ಕೊಂಡು ಚಿಂತಾಜನಕನಾಗ್ತಾನ. ಊರಾಗಿರ್ತಕ್ಕಂಥ ಜನಗಳಿಗೆ ಒಳಗ ಮರಗ್ತಾರೆ ಮನಸ್ಸು, ಊರಾಗಿನವರ ಮನಸ್ಸು ಮರಗ್ತಾರೆ, ಅಕ್ಕನ ಮನಸ್ಸು ಮರಗೋದಿಲ್ಲ. ನೋಡ್ರಿ, ಎಂಥ ಕಲ್ಲು ಹೃದಯ ಇರಬೇಕು ಅಕ್ಕನ ಮನಸ್ಸು. ಮನ ಕರಗಲಿಲ್ಲ. ಯಾವಾಗ ಮನ ಕರಗಲಿಲ್ಲ, ಊರಾಗಿನ ಜನ ಹಂಗ ಇರ್ತಾರೇನ್ರಿ? ಕೇಳಿಗೆ ಹೋಗಿರುವಂಥ ಸುದ್ದಿ ಗೊತ್ತಾಗಿತ್ತಲ್ಲ, ಅಕ್ಕನ ಮಗಳು ಕೊಡಲಿಲ್ಲ ಅಂತ ತಿಳ್ಕೊಂಡು ಊರ ಮಾತಾಡಕತ್ತಿದ್ರು. ಇಲ್ಲಿ ಎಲ್ಲಿಗೆ ಬರ್ತದೆ ಈ ಸುದ್ದಿ ಅಂದ್ರೆ ದೊಡ್ಡಪ್ಪ ಗೌಡರ ಮನೆಗೆ, ನಮ್ಮ ಶರಣಬಸವೇಶ್ವರರ ಬಳಿ ಬರುತ್ತದೆ. ಯಾವಾಗ ಶರಣಬಸವೇಶ್ವರರ ಬಳಿ ಬಂದ ರಾಸದಲ್ಲಿ ನೋಡ್ರಿಪ್ಪ, ರಾಜಶೇಖರ ಅಂತಕ್ಕಂಥ ಹುಡುಗ ಬಹಳ ಒಳ್ಳೆಯ ವಿದ್ದಾನ. ಅವ್ರ ಅಕ್ಕಿದ್ದಾಳ, ಅಕ್ಕನ ಮಗಳಿದ್ದಾಳ. ದೈವದವರು ಕೇಳಿದ್ರೆ ಹೋಗಿ ಹೆಣ್ಣು ನನ್ನ ತಮಗ್ ಕೊಡೋದಿಲ್ಲ, ಕಣ್ಣಿಲ್ಲದ ಹುಡುಗನಿಗೆ ನನ್ನ ಮಗಳು ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿ ಕಳಿಸಿಬಿಟ್ಟಳು. ಶರಣರೇ ಅಂತ ತಿಳ್ಕೊಂಡು ದೈವದವರಿಗೆ ಹೇಳಿದಾಗ ನಮ್ಮ ಮಾತಂತೂ ಕೇಳಿಲ್ಲ, ಸಂತ ಮಹಾತ್ಮರ ಮಾತನ್ನಾದ್ರೂ ಕೇಳಿ ಹೋದಂತ ತಿಳ್ಕೊಂಡು
ಏನು ಮಾಡ್ತಾರ, ಶರಣ ಬಸವೇಶ್ವರರ ಬಳಿ ಕರೆಸ್ತಾರ. ಸಹಜ ಮತ್ತೆ ಯಾರ ಮಾತು ಕೇಳ್ತಾರ ಅವರಿಗೆ ಅನುಕೂಲ ಆಗತಕ್ಕಂಥವ್ರಿಗೆ ಹೇಳ್ತೀವಿ, ನಾವು ನಡಬರ್ಕಿದ್ದವರಿಗೆ ಹೇಳ್ತೀವಿ ಇಲ್ಲ, ಹೆಂಗೆ ನಾವು ಲೌಕಿಕರು ಹೇಳ್ತೀವಿ ಹಂಗೆ ಒಂದಿಷ್ಟು ಜನಗಳು ಶರಣ ಬಸವೇಶ್ವರರಿಗೆ ತಿಳಿಸಿದಾಗ ಆ ಅಕ್ಕನನ್ನ ಶರಣರಂತೆಲ್ಲೇ ಕರೆಸ್ಕೊಳ್ತಾರೆ. ಕರೆಸ್ಕೊಂಡ ಬಳಿಕ ಶರಣರೂ ಸಹಿತವಾಗಿ ನೋಡುವ, ನಿನ್ನ ತಮ್ಮ ಕನ್ಯೆ ಕೊಡು, ನಿನ್ನ ತಮ್ಮ ಹೆಣ್ಣು ಕೊಡು, ನಿನ್ನ ತವರು ಉಳಿತಾರೆ, ನಿನಗೆ ಒಳ್ಳೆಯರಾಗ್ತಾರೆ ಅಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ಶರಣರಿಗೂ ಅಂತಾಳ, ಗುರುಗಳೇ ನನ್ನ ಮಗಳು ಕೊಡೋದಿಲ್ಲ ನನ್ನ ತಮ್ಮನಿಗೆ, ಏನು ಹೇಳಬೇಡ್ರಿ ಅಂತ ತಿಳ್ಕೊಂಡು ಒಪ್ಪೋದಿಲ್ಲ. ಶರಣ ಬಸವೇಶ್ವರರ ಮಾತಿಗೂ ಸಹಿತವಾಗಿ ಒಪ್ಪೋದಿಲ್ಲ. ನೋಡುವ, ಕಣ್ಣಿಲ್ಲದಿದ್ರೆ ಏನಾಯ್ತು, ಗುಣ ಒಳ್ಳೆಯದರ, ಗುಣ ನೋಡಿ ಕನ್ಯೆಯನ್ನು ಕೊಡಬೇಕಂತ ಅದಕ್ಕೆ ವಿಚಾರ ಮಾಡಂತ ತಿಳ್ಕೊಂಡು ಯಾಕೆ ಹೇಳ್ತಾರೆ, ಕೇಳೋದಿಲ್ಲ. ಹೆಂಗೆ ಯಾವಾಗಲೂ ಸಂಪತ್ತು ನೋಡಿ ಹೆಣ್ಣು ಕೊಡೋದಲ್ರಿ, ಗುಣ ನೋಡಿ ಹೆಣ್ಣು ಕೊಡಬೇಕಂತ. ಯಾವ ಮನುಷ್ಯ ದುಡಿತಾನ ಅವಾಗ ಹೆಣ್ಣು ಕೊಡಬೇಕು. ಉದ್ಯೋಗಂ ಪುರುಷ ಲಕ್ಷಣ. ಉದ್ಯೋಗ ಗಂಡ್ಮಗಾಗಿರ್ತಕ್ಕಂಥವ್ರು ಮನ್ಯಾಗ ಕೂತ್ಕೊಂಡ್ರೆ ಮುಗಿತೀರಿ, ಕುಳಿತುಕೊಳ್ಳಬಾರ್ದವ. 50 ರೂಪಾಯಿ ದುಡಿಲಿ, 100 ರೂಪಾಯಿ ದುಡಿಲಿ, ನಾ ದುಡಿತೇನೆ ಅಂತ ತಿಳ್ಕೊಂಡು ಎದೆ ಉಬ್ಬಿಸಿಕೊಂಡು ನಡೆಯಬೇಕು ಗಂಡ್ಮಗಾಗಿರ್ತಕ್ಕಂಥವ್ರು. ಅವ ದುಡಿದ್ರೆ ಮಾತ್ರ ಒಂದು ಹೆಣ್ಣನ್ನು ಸಾಕ್ಲಿಕ್ಕೆ ಯೋಗ್ಯನಾಗ್ತಾನೆ, ಅರ್ಹನಾಗ್ತಾನೆ. ದುಡಿದಿಲ್ಲ ಅಂದ್ರೆ ಏನು ಸಾಕ್ತಾನ್ರಿ? ನಾವೇನು ತಿಳ್ಕೊಂಡಿವಿ, ಹೆಣ್ಣು ಕೊಡಬೇಕಾದ್ರೆ ಈಗ ಒಂದು 50 ಎಕರೆ 100 ಎಕರೆ ಹೊಲ ಇರಬೇಕ್ರಿ. ಅವ ಹೆಂಗಿರ್ತಾನೋ ಗೊತ್ತಿಲ್ಲ, ಚಟ ಮಾಡಿ ಗಠಾರ್ದಾಗ ಬಿದ್ದರೆ 8 ಗಂಟೆ ತನಕ ಮನೆ ಮುಟ್ಟಂಗಿಲ್ಲ. ಆಸ್ತಿ ಇತ್ತಂದ್ರೆ ಕಣ್ಣೆ ಕೊಟ್ಟಿರ್ತೀರೋ. ಅವ 8 ಹೊಡೆದ್ರೆ ಮನೆ ಮುಟ್ಟಿರೋದಿಲ್ಲ. ಅವಾಗ ಈ ಹೆಣ್ಮಗಳು ಹೊಂದಿಕೊಳ್ಳೋ ಹೆಣ್ಮಗಳಿದ್ರೆ ಭಾಳ ಚಲೋ ಒಂದು ಕೂತಾಳ. ಹೊಂದಿಕೊಳ್ಳೋ ಹೆಣ್ಮಗಳು ಇರ್ಲಿಕ್ಕಂದ್ರೆ ಆ ಹೆಣ್ಮಗಳು ಏನು ಮಾಡ್ತಾಳೆ, ಯವ್ವ ಗಂಡ ಕುಡಿತಾನ, 6 ಹೊಡೆದ್ರೆ ಮನೆಗೆ ಬರಲ್ಲ, 8 ಹೊಡೆದ್ರೆ ಮನೆಗೆ ಬರಲ್ಲ, ನನಗೆ ಇರೋಕ್ಕಾಗಲ್ಲ, ಆಧಾರ ಕಾರ್ಡ್ ಫ್ರೀ ಅದ, ಡೈವರ್ಸ್ ಮುಗಿತ್ರಿ. ಹೊಕ್ಕಾಳ ಅಂದ್ರೆ ಹೆಣ್ಮಗಳು ಕುಡಿದು ಹೊರಗೆ ಬಿದ್ರ ಮರ್ಯಾದೆ ಏನಾಗಬೇಕು? ಆ ಹೆಣ್ಮಗಳಿಗೆ ಬೆಲೆ ಇಲ್ಲ ಅಂದ ಬಳಿಕ ಹೆಣ್ಣು ಆ ಮನೆಯೊಳಗೆ ಯಾಕೆ ಇರ್ತಾರೆ? ಒಂದು ಹೆಣ್ಣಿಗೆ ಕಿಮ್ಮತ್ತು ಬರಬೇಕಾದ್ರೂ ಸಹಿತವಾಗಿ ಗಂಡನಿಂದಲೇ ಬರುತ್ತಾರೆ. ಅವ ಚಟಗಾರನಾಗಿ ಚಟಕ್ಕ ದಾಸನಾಗಿ ಜೀವನ ಕಳೆದರೆ ಆ ಹೆಣ್ಣು ಬದುಕುವುದಾದರೂ ಹೇಗೆ? ಇನ್ನೊಂದು ಸತ್ಯ ಘಟನೆ ಹೇಳ್ಬಿಡ್ತೀನಿ, ಯಾಕಂದ್ರೆ ಊರು ಹೆಸರುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ಸಂಬಂಧಿಕರು ನೀವು ಇಲ್ಲಿದ್ದು ಅವರೆಲ್ಲಿ ಕೂಡ್ಕೊಂಡ್ರೆ ನಾವೇನು ಮಾಡೋದು? ಹೆಂಗಿರ್ತಾರೆ ಅಂದ್ರೆ ಆ ಸಮಸ್ಯೆಗಳು ಭಾಳ ಚಂದ ಇದೆ. ಹೆಂಗಿರ್ತದೆ ಜೀವನ ಭಾಳ ಕಷ್ಟ ಅದು. ಏನಾಗಿತ್ತು ಅಂದ್ರೆ ಒಂದು 80 ಎಕರೆ ಹೊಲ ಇತ್ತು. 80 ಎಕರೆ ಹೊಲ ಬಡವರ ಮನೆ ಕನ್ಯೆ ಕೇಳಿದ್ರು. ಬಡವರ ಮನೆ ಕನ್ಯೆ ಅನ್ನೋದ್ರೊಳಗೆ 80 ಎಕರೆ ಹೊಲ ಅದ, ಬಡವ್ರ ಮನೆಯೊಳಗೆ ಯಾರಾದ್ರೂ ಕನ್ಯೆ ಮಾಡ್ಕೋತಾರೆ ಏನು ಅಂಥೇಳಿ ಹೇಳಿದಾಗ ಆಯಿತು, ಶ್ರೀಮಂತರಾದ್ರೆ ನನ್ನ ಮಗಳು ಚಲೋ ಇರ್ತಾಳೆ ಅಂತ ತಿಳ್ಕೊಂಡು ಒಂದಿಷ್ಟು ಜನ ಒಪ್ಪಿಸಿ 80 ಎಕರೆ ಹೊಲ ಇದ್ದವಾಗ ಮದುವೆ ಮಾಡಿಕೊಟ್ರಿ. 80 ಎಕರೆ ಹೊಲ ಇದ್ದವಾಗ ಮದುವೆ ಮಾಡಿಕೊಟ್ರು. ಮದುವೆ ಆಯಿತು. ಒಂದು 2 ತಿಂಗಳ 3 ತಿಂಗಳ ಕಳೆದಿತ್ತೇನು, 4ನೇ ತಿಂಗಳ ಕೆಣಮಗಳು ಏನು ಮಾಡ್ತಾಳಂದ್ರೆ, ಅವ ಮದುವೆಯಾಗಿ 1 ತಿಂಗಳು ಮನೆ ಆಗದಾನ್ರಿ. ಅವ 2ನೇ ತಿಂಗಳಿಗೆ ಹೊರಗೆ ಹೋದ ಮನುಷ್ಯ 3.5 ತಿಂಗಳಾಗಿದೆ, ಮನೆ ಮುಟ್ಟಿಲ್ಲ. ಎಲ್ಲಿಗೆ ಹೋಗ್ಯಾನಂದ್ರೆ ಕ್ಲಬ್ಬಿಗೆ ಹೋಗಿ ಕೂತಾನ. ಏನು ಮಾಡೋದ್ರಿ? 80 ಎಕರೆ ಹೊಲ ಜೀವನ ಮಾಡೋದಿಲ್ಲ. ಎಲ್ಲಿ ಒಳ್ಳೆತನ ಅದ, ಎಲ್ಲಿ ಮನಸ್ಸದ, ಎಲ್ಲಿ ಪ್ರೀತಿ ಅದ, ಎಲ್ಲಿ ವಿಶ್ವಾಸದ, ಗಂಡ ಹೆಂಡರ ಸಂಬಂಧ ಒಳ್ಳೆತನ ಪ್ರೀತಿಯಿಂದ ನೆಮ್ಮದಿಯಿಂದ ಇತ್ರ ಮಾತ್ರ ಮನಸ್ಸುಗಳು ಪ್ರೀತಿಯಿಂದ ಕೂಡಿದ್ರೆ ಮಾತ್ರ ಅಲ್ಲಿ ದಾಂಪತ್ಯವಾಗ್ತಾರ. ಅಲ್ಲಿ ಸಂಪತ್ತು ಹೊಲ ಯಾವುದೂ ಜೀವನ ಮಾಡೋದಿಲ್ಲ. ಇಬ್ಬರ ಒಳ್ಳೆಯ ಗುಣಗಳು, ಗಂಡು ಹೆಣ್ಣಿನ ಗುಣಗಳು ಜೀವನ ಮಾಡುತ್ತವೆ. ಇದು ಅರ್ಥ ಮಾಡಿಕೊಂಡು ಒಂದು ಹೆಣ್ಣನ್ನು ಕೊಡಬೇಕು, ಬೀಗಸ್ತನವನ್ನು ಮಾಡಬೇಕು. ಸಂಪತ್ತು ಅಂತ ತಿಳ್ಕೊಂಡು ಹೆಣ್ಣು ಕೊಡೋದಲ್ರಿ. ಅವ್ರು ಏನಿದ್ದಾರೆ, ಗುಣಗಳು ಹೆಂಗಿದಾವ, ಬಡವನೇ ಇರಲಿ ಸಿರಿವಂತನೇ ಇರಲಿ, ಗುಣಗಳನ್ನು ನೋಡಿ ನಾವೆಲ್ಲ ಹೆಣ್ಣು ಕೊಡಬೇಕು. ದುಡಿತಾನೆ ಇಲ್ಲಂತ ಮೊದಲು ನೋಡಬೇಕು, ಶೋಧನೆಯನ್ನು ಮಾಡಬೇಕು. ಬಸವಣ್ಣನವರು ಭಾಳ ಚಂದ ಹೇಳ್ತಾರೆ, ದುಡಿಯೋ ಮನುಷ್ಯರಿಗೆ ಕನ್ಯಾ ಕೊಡ್ರಿ. ಸಂಪತ್ತಿರ್ಬೋದು, ಕರೆ ದುಡಿಯಲ್ಲಂದ್ರೆ ಕನ್ಯಾ ಕೊಡಬೇಡ್ರಿ. ಸಂಪತ್ತರ ವರ್ಷಕ್ಕೆ 1-2 ಎಕರೆ ಹೊಲ ಮಾರ್ಕೋತಂದ್ರೆ ಮರ್ಯಾದೆ ಏನಾಗಬೇಕು? ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ, ಬಡತನ ಸಿರಿತನ ಸ್ಥಿರವಲ್ಲ ಮನುಜ ಕೂಡಲ ಸಂಗಮ ದೇವ ಅನ್ನುವ ಹಾಗೆ. ಬಡತನ ಬರದಂತ ಕುಗ್ಗಬಾರ್ದು, ಸಿರಿಯತನ ಬಂದದಂತ ಹಿಗ್ಗಬಾರ್ದು. ಹಿಂದಿನ ಸಂಪತ್ತದ ಕರೆ, ಆದರೆ ಹಿಂದಿನ ಸಂಪತ್ತು ಅದ ಅಂತ ತಿಳ್ಕೊಂಡು ಅಹಂಕಾರದಿಂದ ಬೆರೆಯುವುದಲ್ಲ. ಸಂಪತ್ತಿದ್ರೂ ಸಹಿತವಾಗಿ ನಡೆ ನುಡಿಗಳಿಂದ, ಆಚಾರ ವಿಚಾರಗಳಿಂದ ತಲೆಬಾಗಿ ಸಮಾಜದಲ್ಲಿ ಬದುಕಬೇಕು. ಪ್ರತಿನಿತ್ಯ ಸಂಪತ್ತನ್ನು ನೋಡಿ ಬದುಕುವುದಲ್ಲ, ಹೆಂಗೆ ದುಡಿಬೇಕನ್ನುವುದರಿಂದ ಭೂಮಿ ತಾಯಿಯ ಮಡಿಲೊಳಗೆ ಚಂದ ದುಡಿಬೇಕು. ಭಗವಂತ ನೌಕರಿ ಕೊಟ್ಟರು ಸಹಿತವಾಗಿ ತಲೆಬಾಗಿ ಸಂಪತ್ತಿಗೆ ಕಿಮ್ಮತ್ತು ಕೊಡಲಾರ್ದಂಗೆ ಸಮಾಜದ ಮಧ್ಯೆ ಯಾವ ಮನುಷ್ಯ ಒಳ್ಳೆಯತನದಿಂದ ನಡೀತಾನೆ ಅವಾಗ ಸಿರಿ ಸಂಪತ್ತಕ್ಕೆ ಕಿಮ್ಮತ್ತು ಬರುತ್ತದೆ. ಅಹಂಕಾರದಿಂದ ನಡೆದು ಬರೋದಿಲ್ಲ. ಬಡತನ ತಿಳ್ಕೊಂಡು ಚಿಂತೆ ಮಾಡೋದಿಲ್ಲ. ರಟ್ಟೆಯನ್ನು ನಂಬಿ ಕೆಲಸ ಮಾಡಬೇಕಂತ ಹೊಲದೊಳಗೆ ಅನುಕೂಲವನ್ನು ನೋಡಿ ಎಲ್ಲಿ ನಮಗೆ ಸಾಧ್ಯ ಆಗ್ತದೆ ಅಲ್ಲಿ ದುಡಿಬೇಕಂತ. ಹಂಗೆ ರಾಜಶೇಖರನಿಗೆ ಏನೂ ಕಡಿಮೆ ಆಗಿಲ್ಲ. ಕೆಲಸಗಾರನ ಹಚ್ಚಿ ಬೇಕಾದರ ಎಲ್ಲ ಕೆಲಸವನ್ನು ಮಾಡ್ತಾನೆ. ಕಣ್ಣು ಒಂದಿಲ್ಲ, ಎಲ್ಲ ಕೆಲಸ ಮಾಡುವಂಥ ಶಕ್ತಿ ರಾಜಶೇಖರನ ಬಳಿ ಅದ. ಅದಕ್ಕೆ ಹೆಣ್ಣು ಕೊಡಬೇಕು ಅಂತ ತಿಳ್ಕೊಂಡು ಎಷ್ಟು ಶರಣರು ಹೇಳಿದ್ರೆ ಸಹಿತವಾಗಿ ಕೇಳೋದಿಲ್ಲ.
ಗುರುಗಳೇ, ಕಣ್ಣಿಲ್ಲದ ಹುಡುಗನಿಗೆ ನನ್ನ ಮಗಳನ್ನು ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ತಿಳ್ಕೊಂಡು ನೇರವಾಗಿ ಹೇಳಿ ಎದ್ದು ಹೋಗಿ ಬಿಡುತ್ತಾಳೆ ಹೆಣ್ಣ ಮಗಳು. ಯಾವಾಗ ಎದ್ದು ಮನೆಗೆ ಹೋದಳಲ್ಲ, ಬೆಳಕು ಹರಿಯೋದ್ರೊಳಗ ಮಗಳಿಗೆ ಕಣ್ಣುಗಳು ಹೋಗ್ತವೆ. ಬೆಳಕು ಹರಿಯೋದ್ರೊಳಗ ಮಗಳಿಗೆ ಕಣ್ಣು ಹೋಯಿತು, ಅಳಲಾಕತ್ತಿದಳು. ಎಂತ ತಪ್ಪು ಮಾಡಿದೆ, ನನ್ನ ಮಗಳಿಗೆ ಕಣ್ಣು ಹೋಯಿತು, ಏನು ಮಾಡೋದು, ನಾ ತಪ್ಪು ಮಾಡಿದೆ ಶರಣರು, ನಾನು ನಿನ್ನ ಮಗಳನ್ನ ನಿನ್ನ ತಮಗೆ ಕೊಡು ಅಂತ ಹೇಳಿದ್ರು, ಶರಣರ ಮಾತು ನಾ ಕೇಳಲಿಲ್ಲ, ಶರಣರ ಮಾತು ನಾ ಕೇಳದೇ ಇದ್ದದ್ದಕ್ಕಾಗಿ ನನ್ನ ಮಗಳಿಗೆ ಕಣ್ಣು ಹೋಯ್ತು ಅಂತ ತಿಳ್ಕೊಂಡು ದುಃಖ ಮಾಡ್ಕೊಂತ ಎಲ್ಲಿಗೆ ಬರ್ತಾಳೆ ಮಗಳು ಕರ್ಕೊಂಡು? ಶರಣರ ಬಳಿ ಬರ್ತಾಳೆ. ಯಪ್ಪ, ನಾ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿ ಹೋಗಿದ್ದು ಬಹಳ ತಪ್ಪಾಗ್ಯದ, ನನ್ನ ಮಗಳಿಗೆ ಕಣ್ಣು ಹೋಗ್ಯದ, ನೀನು ಕಾಪಾಡಬೇಕು, ನನ್ನ ಮಗಳನ್ನು ರಕ್ಷಣೆಯನ್ನು ಮಾಡಬೇಕಂತ ತಿಳ್ಕೊಂಡು ಪಾದಕ್ಕೆ ಎರಗಿ ನಮಸ್ಕಾರ ಮಾಡ್ತಾಳ. ಮತ್ತೊಂದು ಮಾತು, ನಿನ್ನ ಮಗಳ ರಾಜಶೇಖರನಿಗೆ ಕೊಡ್ತೀಯಿಲ್ಲೋ ಅಂತ ಕೇಳಿದಾಗ ಶರಣರು, ಯಪ್ಪ, ನೀವು ಹೇಳಿದ ಆಜ್ಞೆಯನ್ನು ಮೀರಿ ತಪ್ಪು ಮಾಡದೆ ಆ ಮಾತು ಇಂದು ಮಾಡೋದಿಲ್ಲ, ನೀವು ಹೆಂಗೆ ಹೇಳ್ತೀರಿ ಹಂಗಾಗ್ಲಿ ಅಂತ ತಿಳ್ಕೊಂಡು ಶರಣರ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ್ರೆ ರಾಜಶೇಖರನಿಗೂ ಮತ್ತು ಆ ತಮ್ಮ ಅಕ್ಕನ ಮಗಳಿಗೂ ಸಹಿತವಾಗಿ ಇಬ್ಬರಿಗೂ ಕಣ್ಣುಗಳು ಬರುತ್ತವೆ. ಶರಣ ಬಸವೇಶ್ವರನ ಆಶೀರ್ವಾದ ಹೆಂಗಿರಬೇಕು? ಕಷ್ಟ ಕೂಟಲಗಳ ಮಧ್ಯೆ ಕಷ್ಟವನ್ನು ಅನುಭವಿಸಲೇಬೇಕಾಗ್ತದೆ. ಇಲ್ಲಿ ರಾಜಶೇಖರನಿಗೂ ಮತ್ತು ಆತನ ಅಕ್ಕನ ಮಗಳಿಗೆ ಸಹಿತವಾಗಿ ಕಣ್ಣುಗಳು ಬರುತ್ತದೆ, ಮತ್ತೆ ಮದುವೆ ಆಗ್ತದೆ. ಮುಂದೆ ಯಾವಾಗ ಕಣ್ಣಿಲ್ಲದ ರಾಜಶೇಖರನಿಗೆ ನಮ್ಮ ಶರಣರು ಕಣ್ಣುಗಳನ್ನು ಕೊಟ್ಟರು. ಜನ ಊರೊಳಗಿರ್ತಾರ, ಹಗರಿರ್ತಾರೆ ಅಂದ್ರೆ ಊರೊಳಗೆ ಆ ಕಡೆ ಒಂದಿಷ್ಟು ಜನ ಇರ್ತಾರ, ಈ ಕಡೆ ಒಂದಿಷ್ಟು ಜನಗಳಿರ್ತಾರೆ. ಅವ್ರು ಯಾರು ಅಷ್ಟು ಸರಳ ಇರೋದಿಲ್ಲ. ಯಾರು ಏನಾದರೂ ಒಳ್ಳೆಯದನ್ನ ಮಾಡ್ತಾರಂತ ಅಂದ್ರೆ ಅಷ್ಟು ಸರಳ ಬಿಡೋದಿಲ್ಲ ಯಾರನ್ನ ಮುಂದೆ ಹೋಗ್ಲಿಕ್ಕೆ. ಯಾವಾಗ ರಾಜಶೇಖರನಿಗೆ ಕಣ್ಣಿಲ್ಲದ ರಾಜಶೇಖರನಿಗೆ ಕಣ್ಣುಗಳು ಕೊಟ್ಟ ಅನ್ನುವಂಥ ಸುದ್ದಿ ಎಲ್ಲ ಕಡೆ ಹಬ್ಬುತ್ತದೆ. ಎಲ್ಲ ಕಡೆ ಹಬ್ಬದ ಬಳಿಕ ಒಬ್ಬ ಮನುಷ್ಯ ಊರೊಳಗೆ ಭಾಳ ಕೆಟ್ಟ ಮನುಷ್ಯ ಇದ್ದ. ಅವಂತಾನ ಶರಣ ಹರನೋ ಹರಿಯೋ, ಆತನೇನೋ ಭಗವಂತನೇನೋ, ಆತನೇನೋ ಪರಮಾತ್ಮನೇನೋ, ಕಣ್ಣುಗಳನ್ನು ಹೆಂಗೆ ಕೊಡ್ತಾನ ಅಂತ ತಿಳ್ಕೊಂಡು ಇವ ಏನು ಮಾಡದ, ನಟನೆ ಮಾಡುತ್ತಾನೆ. ಕಣ್ಣಿಲ್ಲದವರಿಗೆ ಕಣ್ಣುಗಳನ್ನು ಕೊಡ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅಂದ ಬಳಿಕ ನನಗೆ ಕಣ್ಣಿಲ್ಲ, ಶರಣರ ಕಣ್ಣು ಕೊಡ್ಲಿ ಅಂತ ಶರಣ ಬಸವೇಶ್ವರರನ್ನ ಪರೀಕ್ಷೆ ಮಾಡೋದಕ್ಕೆ ಹೊರಟ. ಯಾವಾಗಲೂ ಸಂತ ಮಹಾತ್ಮರನ್ನ ಎಂದಿಗೂ ನಾವು ಪರೀಕ್ಷೆಯನ್ನ ಮಾಡಲಿಕ್ಕೆ ಯಾವತ್ತೂ ಕೊಡುದು. ಆದರೆ ಈ ಮನುಷ್ಯ ಪರಿಚಯ ಮಾಡೋದಕ್ಕೆ ಹೋದ, ಯಪ್ಪ ಶರಣರೇ, ನನಗೆ ಕಣ್ಣುಗಳು ಕಾಣೋದಿಲ್ಲ, ನನಗೆ ಎರಡೂ ಕಣ್ಣುಗಳನ್ನು ಕೊಡ್ರಿ ಅಂತ ತಿಳ್ಕೊಂಡು ಬೇಡುತ್ತಾನೆ. ಯಾವಾಗ ಬೇಡಿದ ಶರಣರಂತಾರ, ನಾನು ಹರನೇನು ಹರಿಯೇನು, ನಾನು ಪರಮಾತ್ಮನೇನು, ನನಗ ನಿನ್ನ ಕಣ್ಣುಗಳನ್ನು ಕೊಡುವಂಥ ಶಕ್ತಿ ನನಗಿಲ್ಲ, ನಿನ್ನ ಕಣ್ಣುಗಳನ್ನು ಕೊಡುವಂಥ ಶಕ್ತಿ ನನಗಿಲ್ಲ ಅಂತ ಹೇಳಿದಾಗ ಶರಣರೇ ನನಗ ಕಣ್ಣುಗಳನ್ನು ಕೊಡಿ ಅಂತ ತಿಳ್ಕೊಂಡು ಮತ್ತೆ ಬೇಡ್ತಾನ. ಬೇಡಿದಾಗ ಶಿವನೇ ಕಳೆದ ನಿನ್ನ ಕಣ್ಣುಗಳನ್ನು ನಾ ಹೇಗೆ ಕೊಡಲಿ ಅಂತ ಶರಣರಂತಾರ. ಶಿವ ನಿನ್ನ ಕಣ್ಣುಗಳನ್ನು ಕಳೆದಾನ, ಶಿವ ಕಳೆದಿರುವ ಕಣ್ಣುಗಳನ್ನು ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋರಿಂದ ತಡ ನಟನೆ ಮಾಡ್ಲಿಕ್ಕೆ ಬಂದಾನ ಶರಣರ ಮುಂದೆ. ಶಿವ ಕಳೆದ ಕಣ್ಣುಗಳನ್ನು ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದಾಗ, ಎಲ್ಲಿ ಕಳೆದಾದ ನೋಡು, ನಾನು ನೋಡ್ತೀನಿ, ನನ್ನ ಕಣ್ಣು ಅದ ಅಂತ ತಿಳ್ಕೊಂಡು ಹಿಂಗೆ ತೆಗಿಲಾಕೋತಾನ. ಕಣ್ಣುಗಳು ಹೋಗಿಬಿಟ್ಟಾರೆ, ಕಣ್ಣುಗಳು ಬರಲೇ ಇಲ್ಲ, ಹೋದ ಕಣ್ಣುಗಳು. ಯಾವಾಗ ಕಣ್ಣು ಹೋಯ್ತಲ್ಲ, ಯಪ್ಪ ನಾ ತಪ್ಪು ಮಾಡಿದಂತ ತಿಳ್ಕೊಂಡು ದುಃಖ ಮಾಡ್ತಾನೆ, ದುಃಖ ತಪ್ತನಾಗ್ತಾನೆ, ಕಣ್ಣೀರಿನ ಪರಿಯನ್ನು ಹಾರಿಸ್ತಾನೆ. ಯಪ್ಪ ತಪ್ಪಾಯ್ತಪ್ಪ, ನಿಮ್ಮ ಸತ್ವ ಪರೀಕ್ಷೆಯನ್ನು ಮಾಡೋದಕ್ಕಾಗಿ ನಾ ಬಂದಿದ್ದೆ, ನಿಮ್ಮನ್ನು ನನ್ನ ಪರೀಕ್ಷೆ ಮಾಡಬಾರ್ದಾಗಿತ್ತಪ್ಪ, ಎನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡು, ನಿಮ್ಮದು ತಾಯಿ ಇರುದೆ ಅಂತ ತಿಳ್ಕೊಂಡು ಶರಣರ ಪಾದಕ್ಕೆ ಎರಗಿದ್ರೆ ಮತ್ತೆ ಹ್ಯಾಂಗಿದ್ದ ಕಣ್ಣುಗಳು ಹಂಗ ಮರಳಿ ಬರ್ತಾವಂದ ಬಳಿಕ ನಮ್ಮ ಲೌಕಿಕದೊಳಗಿರತಕ್ಕಂಥ ಪರಮಾತ್ಮ ನಡೆದಾಡುವ ದೇವರು ಅಂತ ತಿಳ್ಕೊಂಡು ಗುಣಗಾನವನ್ನು ಮಾಡ್ತಾನೆ ಅದೇ ಮನುಷ್ಯ ಶರಣ ಬಸವೇಶ್ವರರನ್ನ. ಯಾಕಂದ್ರೆ ದೇವರು ಇಂಥ ವಿಚಾರಧಾರೆಗಳು ಇಡೀ ಜಗತ್ತಿಗೆ ಹಬ್ಬುತ್ತ ಹೊರಟಾದೆ. ಶರಣರ ಗುಣಗಾನ ನಾಡಿನಲ್ಲಿ ಜಗದಗಲ ಮಿಗಿಲಗಲ ಎಲ್ಲೆಲ್ಲಾ ಕಡೆ ಹುಟ್ಟಾದೆ. ಶರಣ ಬಸವೇಶ ಅಪ್ಪ, ನಮ್ಮಪ್ಪ, ನಮ್ಮೆಲ್ಲರಗಳ ಮಧ್ಯೆ ನಡೆದಾಡುವ ದೇವರು, ದೇವಮಾನವ ಅಂತ ತಿಳ್ಕೊಂಡು ಇಡೀ ಜಗತ್ತು ಗುಣಗಾನವನ್ನ ಮಾಡುತ್ತದೆ, ಇಡೀ ಊರು ಗುಣಗಾನವನ್ನ ಮಾಡುತ್ತದೆ, ಶರಣರನ್ನ ಗುಣಗಾನ ಮಾಡುತ್ತದೆ. ಆದರೆ ಶರಣರು ಎಂದಿಗೂ ಅಹಂಕಾರವನ್ನು ಪಟ್ಟವರಲ್ಲ. ನನ್ನದೆನ್ನುವುದು ಏನೂ ಇಲ್ಲ, ಇದು ಭಗವಂತನ ಲೀಲಾ ಅಂತ ತಿಳ್ಕೊಂಡು ಶರಣರು ಕಾಲವನ್ನು ಕಳೀತಾರೆ, ದಾಸೋಹವನ್ನು ಮಾಡ್ಕೋತ ಕಾಲ ಕಳೀಲಕತ್ತಾರ. ಹಿಂಗಿರುವಂತಹ ಸಂದರ್ಭದೊಳಗೆ ಒಂದು ದಿನ ಶರಣ ಬಸವೇಶ್ವರರು ಅನಂತವಾಗಿ ಮನೆಯೊಳಗೆ ಮಲಗಿಕೊಂಡಾರೆ.
ಆನಂದವಾಗಿ ಮಲಗಿಕೊಂಡಿರುವಂತಹ ಸಂದರ್ಭದೊಳಗೆ ನಿದ್ದೆ ಸ್ವಪ್ನದೊಳಗೆ ಭಾಳ ಚಲೋ ನಿದ್ದೆ ಹತ್ತಬೇಕ್ರಿ. ನಿದ್ದೆ ಹತ್ತಿರ ಚಲೋ ಕನಸು ಬೀಳುತ್ತವೆ. ನಮ್ಮ ಕನಸುಗಳು ಬೇರೆ ಇದ್ದಾವೆ. ನಾವು ಹೆಂಗೆ ಮಕ್ಕೊತೀವಿ ಅಂತಂದ್ರೆ ಏನೋ ಒಂದು ನೆನೆಸ್ಕೊಂಡು ಮಕ್ಕೊಂಡಿರ್ತೀವಿ. ನಾವು ಏನು ನೆನೆಸ್ಕೊಂತೀವಿ ಅದೇ ಬೀಳ್ತದೆ, ಕನಸು ಬೇರೆ ಬೀಳೋದಿಲ್ಲ. ಹೆಂಗೆ ನಾವು ಮಕ್ಕೋತೀವಿ ಅಂದ್ರೆ ನೆನೆಸ್ಕೋತ ಮಕ್ಕಂಡ್ರೆ ಬೆಳಕರಿದ್ರೊಳಗೆ ಯಾವ ಓಸಿ ನಂಬರ್ ಬೀಳ್ತದೆ ನೋಡ್ಬೇಕಂತಿರ್ತದೆ. ಅದು ನಂಬರ್ ದಿನ ಕೇಳಿ ಕೇಳಿ ಏನಾಗ್ತದೆ ನೋಡ್ರಿ, ಅದೇ ನಂಬರ್ ಗುಂಗಿಟ್ಕೊಂಡು ಅದನ್ನ ಮಕ್ಕೊಂಡಿರ್ತಾರ ಅವ್ರು. ಅದೇ ನಂಬರ್ ಇವತ್ತಿಂತ ನಂಬರ್ ಕನಸು ಬಿದ್ದಿತ್ತು ನೋಡತ್ತೀವಿ ನಾವು. ನಮ್ಮ ಕನಸುಗಳು ವಿಚಿತ್ರವಾಗಿರ್ತ ಕನಸುಗಳು. ಮನುಷ್ಯಂಗ ಪುರಾಣಕ್ಕೆ ಬಂದಿದ್ದಾರೆ, ಭಾಳ ಚಂದ ಪುರಾಣ ನಡೆದಿತ್ತು. ಪುರಾಣ ನಡೆದಿರುವಂತಹ ಸಂದರ್ಭದೊಳಗೆ ಒಬ್ಬ ಮನುಷ್ಯ ಹಿಂದ ಮುಂದೆ ಇಬ್ಬರು ಕೂತಿದ್ರು. ಕನಸು ಬಿದ್ದಿತ್ತು. ಅವಾಗ ಪುರಾಣ ಕೇಳಕತ್ತಂದ್ರೆ ಕನಸು ಬಿದ್ದದ. ಪುರಾಣದೊಳಗೆ ಕನಸು ಬಿದ್ದಿತ್ತು ಚಂದ. ಈ ಮುಂದಿರುವಂಥ ಮನುಷ್ಯ ಪುರಾಣ ಕೇಳಕತ್ತಿದ್ದ. ಹಿಂದಿದ್ದವನಿಗೆ ಏನು ಕನಸು ಬಿದ್ದಿತ್ತು ಅಂದ್ರೆ ಬಟ್ಟೆ ಅಂಗಡಿಗೆ ಹೋದಂಗೆ ಆಗ್ಯದ. ನಿದ್ದೆತ್ತದ ಬಟ್ಟೆ ಅಂಗಡಿಗೆ ಹೋದಂಗೆ ಆಗ್ಯದ. ಬಟ್ಟೆ ಅಂಗಡಿಗೆ ಹೋದ ಚಲೋ ಬಟ್ಟೆಗಳನ್ನು ಅರಿಸ್ಕೊತಾನೆ. ಬಟ್ಟೆ ಅರಿಸ್ಕೊಂಡ ಯಾವಾಗ ಚಲೋ ಬಟ್ಟೆ ಹರಿದಂಗೆ ಆಯ್ತು, ಖುಷಿ ಆಯ್ತು. ಹಿಂಗೆ ಬಟ್ಟೆ ಕಟ್ಟ ಮಾಡ್ಬೇಕಿಲ್ಲ, ಬಟ್ಟೆ ಹರಿದಂಗೆ ಖುಷಿಯಾಗಿತ್ತು. ಮುಂದೆ ಒಬ್ಬ ಮನುಷ್ಯ ಕುಂತಿತ್ತ. ಯಾವಾಗ ಬಟ್ಟೆ ಹರಿದು ಚರ್ರಂತಲ್ಲ ಬಟ್ಟೆ, ಮುಂದೇನೊಬ್ಬ ಮನುಷ್ಯ ಕುಂತಿದ್ದಲ್ಲ ಅವು ಬಾಳಿತ ಕಟ್ಟಂತ ಕಣ ಸತ್ಯ ನಾನು. ನಮಗೆ ಯಾರಿಗೂ ಇಂಥ ಆಸೆಗಳಿದ್ದಾವೆ. ಶರಣರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಸಮಾಜದ ಏಳಿಗೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಬಂದಿರತಕ್ಕಂಥವರು ಸಂತ ಮಹಾತ್ಮರು. ನಮ್ಮ ಕನಸುಗಳು ವಿಚಿತ್ರವಾಗಿರ್ತಕ್ಕಂಥ ಕನಸುಗಳಿದ್ದಾವೆ. ಶರಣರ ಕನಸು ಹೆಂಗದ ಆನಂದವಾಗಿ ಮನೆಯೊಳಗೆ ಬಹಳ ಚಂದ ನಿದ್ರಾಲೋಕದೊಳಗೆ ಮಲಗಿಕೊಂಡಿರುವಂತಹ ಸಂದರ್ಭದೊಳಗೆ ದೇವಿಯ ವಾಣಿಯಾಗ್ತದೆ. ಸ್ವಪ್ನದೊಳಗೆ ದೇವಿಯ ವಾಣಿ ಆಗ್ತದೆ. ಏನಂತಾಗ್ತದೆ? ಶರಣ, ಇಷ್ಟು ದಿನಗಳ ಕಾಲ ಸಮಾಜದೊಳಗೆ ಅನಂತ ರೀತಿಯ ಕಷ್ಟ ದುಃಖ ದುಮ್ಮಾನಗಳನ್ನು ದೂರ ಮಾಡುತ್ತಾ ಬಂದ ಕಷ್ಟಗಳನ್ನು ನೀಗಿಸುತ್ತಾ ಕಾಲವನ್ನು ಕಳೆಯಕತ್ತೀಯ. ಇದರ ಜೊತೆಯೊಳಗ ನಿನ್ನ ಬಳಿ ಯಾರು ಮಕ್ಕಳ ಫಲ ಇಲ್ಲ ಅಂತ ತಿಳ್ಕೊಂಡು ಯಾರು ಬರುತ್ತಾರ ಅವರಿಗೆ ಮಕ್ಕಳ ಫಲ ಕೊಡಬೇಕು. ನೀವು ಯಾರು ಮಕ್ಕಳಿಲ್ಲ ಬಂಜೆ 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 ಅಂತ ಹೇಳ್ತಾರ, ಬಂಜೆಯರ ಗೋಳನ್ನ ನಿವಾರಣೆಯನ್ನ ಮಾಡಬೇಕು. ಬಂಜೆಯರ ಕಷ್ಟಗಳನ್ನು ದೂರ ಮಾಡಬೇಕಂತ ತಿಳ್ಕೊಂಡು ಸಂತಾನ ಫಲವನ್ನು ಇನ್ನು ಮುಂದೆ ನೀ ಕೊಡಬೇಕಂತ ತಿಳ್ಕೊಂಡು ದೇವಿಯ ವಾಣಿ ಆಗ್ತದೆ. ಸ್ವಪ್ನದೊಳಗೆ ಯಾವಾಗ ದೇವಿ ವಾಣಿ ಹೆಂಗಾಯ್ತು? 500 ಕೊಟ್ಟವರೆಗೆ ಹೆಣ್ಣು ಮಗು ಆಗಬೇಕು, 1000 ರೂಪಾಯಿ ಕೊಟ್ಟವರೆಗೆ ಗಂಡು ಮಗು ಕೊಡಬೇಕು ನೀ ಅಂತ ತಿಳ್ಕೊಂಡು ದೇವಿಯ ವಾಣಿ ಆಯಿತು. ಯಾವಾಗ ದೇವಿ ಸ್ವಪ್ನದೊಳಗೆ ದೇವಿ ಹೇಳಿದಳು, ದೇವಿ ಹೇಳಿದ ಪ್ರಕಾರವಾಗಿ ಮನೆಗೆ ಒಂದು ಬೋರ್ಡ್ ಬರೆದು ಹಾಕ್ತಾರ. ಶರಣರು ಹೇಳಿಸ್ತಾರ, ಬೋರ್ಡ್ ಬರೀತಾರ ಮನೆಗೆ. 500 ಕೊಟ್ಟವರೆಗೆ ಹೆಣ್ಣು ಮಗು, 1000 ಕೊಟ್ಟವರೆಗೆ ಗಂಡು ಮಗು ಅಂತ ತಿಳ್ಕೊಂಡು ಬೋರ್ಡ್ ಬರೀತಾರೆ. ಅದೇ ಊರೊಳಗೆ ಚೆನ್ನಪ್ಪ ಅನ್ನುವಂಥ ಮನುಷ್ಯನಿಗೆ ತುಂಬಿದ ಕುಟುಂಬ ಬಹಳ ದಿನ ಆಗಿದೆ, ಮದುವೆಯಾಗಿ ಮಕ್ಕಳಾಗಿಲ್ಲ. ಮಕ್ಕಳ ಇಲ್ಲದವರು ಅವರಿಗೇ ಗೊತ್ತಿರ್ತದೆ, ಬಹಳ ಕಷ್ಟ ಇರ್ತದೆ ಮಕ್ಕಳಿಲ್ಲದವರು ನೋವು. ಯಾವಾಗ 1000 ರೂಪಾಯಿ ಕೊಟ್ಟವರಿಗೆ ಗಂಡು, 500 ಕೊಟ್ಟವರಿಗೆ ಹೆಣ್ಣಂತಿತ್ತಲ್ಲ, ಚೆನ್ನಪ್ಪನವರು ಅಂತಕ್ಕಂಥವರು ಈ ಬೋರ್ಡ್ ನೋಡಿದ ಬಳಿಕ ಶರಣರ ಬಳಿ ಹೋಗಿ 1000 ರೂಪಾಯಿ ತೆಗೆದುಕೊಳ್ಳ್ರಿ. ಯಾಟ್ರೆ 1000 ರೂಪಾಯಿಗಳನ್ನು ತೆಗೆದುಕೊಳ್ರಿ, ನನಗೊಂದು ಗಂಡು ಮಗು ಬೇಕು, ಸಂತಾನ ಫಲ ಕೊಡ್ರಿ ಅಂತ ತಿಳ್ಕೊಂಡು ಬೇಡಿದ ಚೆನ್ನಪ್ಪನವರು. ಯಾವಾಗ ಬೇಡಿದ ದೊಡ್ಡಪ್ಪ ಗೌಡರು, ನೀಲಪ್ಪನವರು ಮನೆಯೊಳಗಿದ್ದಾರ. ಎಂಥ ಪವಾಡ ಅನ್ಬೇಕು ಇದನ್ನ. ಶರಣರ ಲೀಲೆಗಳು ಯಾರಿಗೆ ಎಂದಿಗೂ ತಿಳಿಯುವುದಿಲ್ಲ. ಶರಣರ ಮಹಾತ್ಮರ ಲೀಲೆಗಳು ಅನರ್ಘವಾಗಿರ್ತಕ್ಕಂಥ ಲೀಲೆಗಳು. ಯಾವಾಗ ಮಕ್ಕಳ ಭಾಗ್ಯ ಅಂತ ಕೇಳಿದ ತತ್ ಕ್ಷಣದೊಳಗ ದೊಡ್ಡಪ್ಪ ಗೌಡರ ಮಗ ಇರೋ ಒಂದು ಗಂಡು ಇತ್ತು. ಮನೆಯಾಗ ಹಿಂಗೆ ಓಡಾಡಕತ್ತಿತ್ತು. ದೊಡ್ಡಪ್ಪ ಗೌಡರ ಮಗ 1000 ರೂಪಾಯಿ ಕೊಟ್ಟಾನ, ಒಂದು ಗಂಡು ಮಗು ಹೋಗಿ ಕೇಳಂತ ಚೆನ್ನಪ್ಪನವ್ರು ಹೇಳ್ಯಾರ. ಇನ್ನೇನು ಇನ್ನು ಓಡಾಡುವಂಥ ಮಗುವನ್ನ ಅದನ್ನೇ ಈ ಮಗು ಏನದಲ್ಲ ಇದು ನಿನ್ನ ಉಡಿಲೊಳಗಿಲ್ಲ ಅಂತ ತಿಳ್ಕೊಂಡು ಇವನೇ ನಿನ್ನ ಮಗನಾಗ್ತಾನ, ಇವನ ನಿನ್ನ ಮನೆಯನ್ನ ಬೆಳಗ್ತಾನ, ನಿನ್ನ ಮಗ ಅಂತ ತಿಳ್ಕೊಂಡು ಈ ಮಗುವನ್ನ ಕರೆದುಕೊಂಡು ಹೋಗು ತಿಳ್ಕೊಂಡು ಶರಣರು ಆಶೀರ್ವಾದವನ್ನ ಮಾಡುತ್ತಾರೆ. ದೊಡ್ಡಪ್ಪ ಗೌಡರು ನೀಲಪ್ಪನವರು ಮುಂದಾರೆ. ಹೆಂಗಾಗಿರ್ಲಿಕ್ಕಿಲ್ಲ, ಆದ್ರೆ ನೋವಾಗಿಲ್ಲ ಅವರಿಗೆ. ಶರಣರ ಲೀಲೆ ಯಾರಿಗೂ ತಿಳಿಯೋದಿಲ್ಲ. ದೊಡ್ಡಪ್ಪ ಗೌಡರು ನೀಲಮ್ಮನವರು ಎಂದಿಗೂ ನಮ್ಮ ಮಗನನ್ನ ದಾನ ಮಾಡಿದ್ರೆ ಅಂತ ತಿಳ್ಕೊಂಡು ದುಃಖ ಪಡ್ಲಿಲ್ಲ. ಮಹಾತ್ಮನ ವಾಣಿ ಆಗ್ಯದ, ಮಹಾತ್ಮನ ಆಶೀರ್ವಾದ ಆಗ್ಯದ. ಅವ್ರು ಹ್ಯಾಂಗೆ ಹೇಳ್ತಾರ ಹಂಗ ನಡೀಲಿ ಅಂತ ತಿಳ್ಕೊಂಡು ಒಂದಿಷ್ಟು ಕಣ್ಣೀರು ಹಾಕಬೇಕಲ್ರಿ, ನೋವು ಕೊಡಬೇಕಲ್ಲ. 9 ತಿಂಗಳು ಹೆತ್ತ ಮಗನನ್ನ ಬೆಳೆಸಿರುವಂಥ ಮಗನನ್ನ ದಾನ ಮಾಡಿದರು ಶರಣರು. ಆದರೆ ಶರಣರಿಗೆ ನಿಜವಾದ ಭಕ್ತಿಯನ್ನು ಅರ್ಪಣೆಯನ್ನು ಮಾಡಿದ್ದಾರೆ ದೊಡ್ಡಪ್ಪ ಗೌಡರು ನೀಲಮ್ಮನವರು. ನಿಮ್ಮಂಥವ್ರ ಮಕ್ಕಳು ಕರ್ಕೊಂಡು ಯಾರಿಗಾರು ಕೊಡ್ರಿ ನೋಡೋಣ. ಯಾಕಪ್ಪ ನನಗಾಗಿ ಪಾಡಿಲ್ಲ ಅಂತೇವಿಲ್ಲ, ನಾವೆಲ್ಲ ಕೊಡ್ಲಿಕ್ಕೆ ಆಗ್ತದೆ ನಮಗೆಲ್ಲ. ಒಂದು 8 ವರ್ಷ ಹುಡುಗನ್ ಕೊಡ್ರಿ ನೋಡೋಣ, ಯಾರಾದ್ರೂ ಮಕ್ಕಳಿದ್ದರಿಗೆ ಹೇಳಿ ಕಳಿಸ್ತೀನಿ, ಕೊಡ್ತೀರೇನು? ಹೇಳೇನ್ರಿ ಯಾರಿಗೇನು? ಯಪ್ಪ ನಮಗೆ ಬೇಕು ಎಷ್ಟ ಪ್ರೀತಿ.
ಕರ್ರಗ ಇರಲಿ ಬೆಳ್ಳಗೆ ಇರಲಿ ಯಾರು ಯಪ್ಪ ನಮ್ಮ ಕರ್ರಗದ ಯಾಟು ಚಲೋ ಯಪ್ಪ ಕರ್ರಗಿದ್ರೆ ಅದು ಗ್ಯಾರಂಟಿ ಕಲರ್ ಅದ ಅಂತಿರ್ತೀವಿ ನಾವೆಲ್ಲ. ಕರಗಿದ್ರೆ ಏನಂತೀವಿ? ಪ್ಯೂವರ್ ಕಲರ್ ಗ್ಯಾರಂಟಿ. ಬಿಸಿಲಿಗೆ ಹೋದ್ರೆ ಏನಾಗೋದಿಲ್ಲ, ನೆಳಿಗೆ ಹೋದ್ರೆ ಏನಾಗೋದಿಲ್ಲ, ಅದನ್ನು ಶಾಶ್ವತ ಲೈಫ್ ಲಾಂಗ್ ಕಲರ್ ಅದು ಅಂತೀವಿಲ್ಲ. ಆದರೆ ಮಗನ್ನ ಕೊಟ್ಟರು ಸಹಿತವಾಗಿ ದೊಡ್ಡಪ್ಪ ಗೌಡರು ನೀಲಮ್ಮನವರು ಎಷ್ಟು ಚಲೋ. ಹಂಗ ಯಾವುದೇ ರೀತಿಯ ವಿಚಾರವನ್ನ ಮಾಡಲಿಲ್ಲ ದೊಡ್ಡಪ್ಪ ಗೌಡರು ನೀಲಮ್ಮನವರು. ಹಿಂಗೆ ಶರಣರ ಕಾಲವನ್ನು ಕಳೀತಾರೆ. ಇಡೀ ಜಗತ್ತಿಗೆ ಇವರ ಹೆಸರು ಬೆಳೀತದೆ. ದೊಡ್ಡಪ್ಪ ಗೌಡರು ನೀಲಮ್ಮನವರು ಮಗ ಕೊಟ್ಟರಂತೆ, ಆದರೂ ಸುಮ್ಮ ಇದ್ರು ಅನ್ನುವಂಥ ವಿಚಾರ ಬಹಳ ಚಲೋ ಬರುತ್ತದೆ ಇಲ್ಲಿ. ಇಂತಹ ಅನಂತ ರೀತಿಯ ಪವಾಡಗಳನ್ನು ಮಾಡುತ್ತಾ ಶರಣರು ಕಳೆಯುವಂತಹ ಸಂದರ್ಭದೊಳಗ ದರ್ಗಾದ ಕಲಬುರಗಿಯೊಳಗೆ, ಆ ದರ್ಗಾದೊಳಗ ಮುಸಲ್ಮಾನರು ಏನು ಮಾಡ್ತಿರ್ತಾರ ಅಂತಂದ್ರೆ ಅವರು ನಮಾಜ್ ಮಾಡ್ತಾರೆ, ಗಂಧ ಲೇಪನವನ್ನು ಮಾಡ್ತಾರೆ. ಮುಸ್ಲಿಮ್ಸ್ ಗಂಧ ಲೇಪನವನ್ನು ಮಾಡುವಂಥ ಸಂದರ್ಭದೊಳಗೆ ಹಿಂದೂಗಳು ಯಾರು ನಮ್ಮ ದರ್ಗಾದೊಳಗೆ ಬರಬಾರ್ದು ಅಂತ ತಿಳ್ಕೊಂಡು ಬರೋಬ್ಬರಿ ಲಾಕ್ ಮಾಡಿಕೊಂಡು ಯಾರಿಗೂ ಏನು ಗೊತ್ತಾಗಬಾರ್ದು ಅನ್ನುವಂಥ ರೀತಿಯೊಳಗೆ ಗಂಧ ಲೇಪನ ಮಾಡ್ತಿರ್ತಾರೆ. ಆದರೆ ನಮ್ಮ ಶರಣ ಬಸವೇಶ್ವರರು ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಏನು ಲಾಕ್ ಮಾಡಿದ್ರು ಸಹಿತವಾಗಿ ಒಳಗೆ ಹೋಗಿದ್ರು. ಯಾವಾಗ ಒಳಗೋಗಿದ್ರಲ್ಲ ಎಲ್ಲ ಲಾಕ್ ಮಾಡಿದ್ರು. ಹೆಂಗೆ ಬಂದಿರಿ ಅಂತ ತಿಳ್ಕೊಂಡು ಒಂದಿಷ್ಟು ಸಂದ ಅದ ನೋಡ್ರಿ, ಅಲ್ಲಿಂದ ಬಂದಿ ಅನ್ನುವಂಥ ಮಾತು ಹೇಳ್ತಾರೆ. ಏನು ಸಂದಗಳು ಕಾಣೋದಿಲ್ಲ, ಆದ್ರೂ ಯಾವಾಗ ಶರಣರು ಎಷ್ಟು ನಾವು ಲಾಕ್ ಮಾಡಿದ್ರು ಸಹಿತವಾಗಿ ಒಳಗಡೆ ಬಂದಾರಂದ ಬಳಿಕ ಇವರು ಶರಣ ಬಸವೇಶ್ವರರು ಸಾಮಾನ್ಯವಾದ ಅವರಲ್ಲ, ಸಾಕ್ಷಾತ್ ಅಲ್ಲಾನ ಅಂತ ತಿಳ್ಕೊಂಡು ಎಲ್ಲರೂ ನಮಸ್ಕಾರವನ್ನು ಮಾಡ್ತಾರೆ ಶರಣ ಬಸವೇಶ್ವರರಿಗೆ. ಇಡೀ 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 ಮುಸಲ್ಮಾನ ಜನ ಗಂಧ ಲೇಪನವನ್ನು ಮಾಡ್ತಾರೆ. ಇಂಥ ಪವಾಡಗಳನ್ನು ಅನಂತ ರೀತಿಯಿಂದ ಶರಣರು ಮಾಡುತ್ತಾ ಹೊರಟಾರೆ. ಇಡೀ ಊರು ಜನ ಬಹಳ ಚಂದ ಗುಣಗಾನವನ್ನು ಮಾಡುತ್ತಾ ಹೋಗುವಂತಹ ಸಂದರ್ಭದೊಳಗೆ ಶರಣರನ್ನು ನಡೀತಾರೆ. ಕಲಬುರಗಿ ಜನ ಎಷ್ಟು ಪುಣ್ಯ ಮಾಡ್ಯದ. ಈ ಮಹಾತ್ಮ ನಮ್ಮೂರೊಳಗೆ ಪಾದ ಇಟ್ಟ ಬಳಿಕ ಎಲ್ಲರಿಗೆ ಸಂತೋಷ ಅನಿಸಾರ ಅನ್ನುವಂಥ ಮಾತನ್ನ ಹೇಳ್ತಾರೆ, ಗುಣಗಾನವನ್ನು ಮಾಡುತ್ತಾರೆ. ಇವರಿಂದ ಕಷ್ಟ ದುಃಖ ದುಮ್ಮಾನಗಳು ದೂರಾಗಿ ಹೊಟ್ಟಿತ್ತು. ಆದರೆ ಒಬ್ಬ ಮನುಷ್ಯ ಕಟುಕ ಇದ್ದ, ಭಾಳ ಕಟುಕ ಇದ್ದ. ಆ ಮನುಷ್ಯ ಏನು ಮಾಡಿದ ಅಂದರೆ ದನ ಕರಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟವನ್ನು ಮಾಡುತ್ತಿದ್ದ. ಕಡಿತಿದ್ರು. ಕಟಕರು ಏನು ಮಾಡ್ತಾರೆ? ದನ ತೆಗೆದುಕೊಂಡು ಹೋಗಿ ಏನು ಮಾಡ್ತಾರಮ್ಮ? ದನ ಕರಗಳನ್ನು ಕಡಿತಾರೆ. ಆದ್ರೆ ಒಬ್ಬ ಮನುಷ್ಯ ಹಿಂಗೆ ಆಕಳ ತಗೊಂಡು ಹೊಟ್ಟಿದ್ದ. ಶರಣರು ನೋಡ್ತಾರೆ, ಎಲ್ಲಿ ತೆಗೆದುಕೊಂಡು ಹೊಟ್ಟಿರಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕಡಿಯೋದಕ್ಕೆ ಹೊಟ್ಟಿದ್ರು. ಅದನ್ನು ಹೋಗುವಂಥ ಸಂದರ್ಭದೊಳಗೆ ಶರಣರು ನೋಡ್ತಾರೆ, ವಯಸ್ಸಾಗ್ಯಾರಂತ ತಿಳ್ಕೊಂಡು ಹಾಲು ಹಿಂಡೋದಿಲ್ಲ ಅಂತ ತಿಳ್ಕೊಂಡು ನಾವು ದನಕರಗಳನ್ನು ಕಟಗರಿ ಕೊಡ್ತೀವಿ. ಆದರೆ ಹೆತ್ತ ತಂದೆ ತಾಯಿಗಳಿಗೆ ವಯಸ್ಸಾಗಿರ್ತದೆ, ಕಟಗರಿ ಕೊಡ್ತೀವಿ, ನಾವೆಲ್ಲ ಕೊಡ್ತೀವಿ. ಇಡೀ ಜಗತ್ತಿನೊಳಗೆ ತಾಯಿಯ ಕುಚಾಗ್ರದೊಳಗೆ ಹಾಲು ಬಂದಿಲ್ಲ ಅಂದ್ರೆ ಗೋಮಾತೆಯ ಹಾಲನ್ನು ಉಣಿಸ್ರಿ ಅಂತ ಹೇಳ್ತೀವಿ ನಾವೆಲ್ಲ. ಡಾಕ್ಟ್ರ್ ಹೇಳ್ತಾರೆ ಸ್ವತಃ ಗೋಮಾತೆಯ ಹಾಲನ್ನು ಉಣಿಸ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಗೋಮಾತೆಯನ್ನು ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದು ಹೇಳಿದ್ರೆ ನಾವೆಲ್ಲ ಕಟಕತನವನ್ನು ದನಗಳನ್ನು ಕಡಿಬಾರಂತ ನಾವೆಲ್ಲ ಹೇಳ್ತೀವಿ. ಎಲ್ಲಿ ಹೇಳಿದ್ರೆ ಸಹಿತವಾಗಿ ಏನಾದರೂ ಹಿಂದುತ್ವವಾದಿಗಳು ಸ್ಟ್ರೈಕ್ ಮಾಡಿದರೆ ಅವರ ಜೀವ ಹೋಗುವಂಥ ಪ್ರಸಂಗಗಳು ಬಂದಾಗ ಯಾರೂ ರಕ್ಷಣೆಯನ್ನು ಮಾಡತಕ್ಕಂಥವರಿಲ್ಲ. ಇದು ಅನಂತ ರೀತಿಯಿಂದ ಪ್ರತಿ ಜಗತ್ತಿನೊಳಗದ ರಾಜಕೀಯ ಇರ್ಬೋದು, ಒಳ್ಳೆಯದಿರ್ಬೋದು, ಏನೋ XYZ ಇರ್ಬೋದು. ಆದರೆ ಒಂದು ಮಾತಂತ ಸತ್ಯವಾದ ಮಾತು ಹೇಳ್ತೀನಿ, ರಾಜಕಾರಣಿಗಳಾಗಿರ್ತಕ್ಕಂಥವ್ರು ಸಮಾಜದೊಳಗೆ ನಾವೆಲ್ಲ ಒಂದು ಒಳ್ಳೆಯ ರೀತಿಯಿಂದ ವಿಚಾರವನ್ನು ಮಾಡಬೇಕು. ದನಕರಗಳು ಇಲ್ಲಾದರೂ ಸಾಕಾಣಿಕೆಯನ್ನು ಮಾಡತಕ್ಕಂಥ ಸಂದರ್ಭದೊಳಗೆ ಯಾರಾದರೂ ಫೋನ್ ಮಾಡಿದ್ರೆ ಏನೇ ಪ್ರಸಂಗಗಳಿರಲಿ, ಎಂಥ ಕಠಿಣ ಪ್ರಸಂಗಗಳು ಬಂದರೂ ಸಹಿತವಾಗಿ ಎದುರು ನಿಂತುಕೊಂಡು ನಮ್ಮ ಹಿಂದುತ್ವವಾದಿಗಳು ಹುಡುಗರಾಗಿರ್ಬೋದು ಯಾರಿದ್ರೂ ಸಹಿತವಾಗಿ ಆ ದನಕರಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಅಂಥ ನಿಟ್ಟಿನೊಳಗೆ ನಿಮ್ಮೂರು ಆಕಳ ಒಂದು ಕಟಗರು ತೊಗೊಂಡೋಗಿರ್ತಾರೆ. ಆದರೆ ನಮ್ಮೂರು ಹಿಂದೂ ಹುಡುಗರು ಎಲ್ಲ ಆಗಿರ್ಬೋದು, ಊರೊಳಗೆಲ್ಲ ಭಾಳ ಚಲೋ ಅದಿಲ್ಲಿ ಪ್ರೇಮ ಅದ, ನಮ್ಮ ಆಕಳು ನಮಗೆ ಇರಲಿ. ಇವ್ರದ್ದು ತಪ್ಪಲ್ಲ, ದನಕರುಗಳು ಏನಿರ್ತದೆ XYZ ಮಾರಿರ್ತಾರೆ, ಆ ಆಕಳು ನಮಗೆ ಬೇಕಂತ ತಿಳ್ಕೊಂಡು ಹಠ ತೊಟ್ಟು ಯುವಕರೇನು ಕರ್ಕೊಂಡು ಬಂದಾರಲ್ಲ ಗೋಮಾತೆಯನ್ನ, ಆ ಗೋಮಾತೆ ಸಾಕ್ಷಾತ್ ಜಗಜ್ಜನನಿ ದೇವಿ ಅಂತ ನಾನು ಎಚ್ಚರ ವಹಿಸಿಕೊಂಡು ಮಾತಾಡಬೇಕಾಗ್ತದೆ. ಸಂತೋಷದ ಮಾತಿದೆಯೋ. ಗೋಮಾತೆ ಅಂದರೆ 363 ಕೋಟಿ ದೇವರು ಇರ್ತಾರೆ. ಅಂತಹ ಗೋಮಾತೆಯನ್ನು ನಾವೆಲ್ಲ ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಶರಣರ ಸಹಿತವಾಗಿ ಹೇಳ್ತಾರ, ಇದು ಕಟಕತನ ನನಗೆ ಒಳ್ಳೆಯದಲ್ಲ. ದನಕರಗಳನ್ನು ಈ ಕೆಲಸವನ್ನು ಮಾಡ್ಲಾಕತ್ತೀಯಲ್ಲ, ಈ ಬಂದ ಹಣದಿಂದ ಬದುಕಲಾಕತ್ತೀಯಲ್ಲ, ಮುಂದೆ ನಿನ್ನ ಮನೆಗೆ ಎಳಿಗೆಯಲ್ಲ, ಇದನ್ನು ಬಿಡಂತ ತಿಳ್ಕೊಂಡು ಶರಣರ ಬಾಣಿಯಾದಾಗ ಆ ಮನುಷ್ಯನ ಸಹಿತವಾಗಿ ಕಟಕತನವನ್ನು ಬಿಟ್ಟು ಅವನು ಒಳ್ಳೆಯ ಹಾದಿಯನ್ನು ಹಿಡಿದು ಮತ್ತು ಸುಂದರವಾಗಿರುವಂಥ ಜೀವನವನ್ನು ಸಾಗಿಸ್ತಾನೆ. ಶರಣರು ಇಂತಹ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ನಮ್ಮ ಶರಣ ಬಸವೇಶ್ವರರು ಹೋಗ್ತಾರೆ. ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ನಮ್ಮ ಶರಣರಿಗೆ. ಅಂತಹ ಮಹಾತ್ಮರು ಶರಣರು ಕಲಬುರಗಿಯೊಳಗಿರುವಂತಹ ಸಂದರ್ಭದೊಳಗೆ ಬ್ರಹ್ಮಪುರ ಅಂತಕ್ಕಂಥದ್ದು ಬರ್ತದ. ಅಲ್ಲಿ ಬ್ರಹ್ಮಪುರದೊಳಗೆ ದೇಶಮುಖರು ಅಂತಕ್ಕಂಥವ್ರು ಇರ್ತಾರೆ.
ಆ ಬ್ರಹ್ಮಪುರದೊಳಗೆ ದೇಶಮುಖನ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ. ದೇಶಮುಖರಿಗೆ ಬಹಳ ಸಂಪತ್ತದ, ಹೆಂಡತಿ ಆರೋಗ್ಯ ಸರಿ ಇಲ್ಲ. ಯಾವಾಗ ಹೆಂಡತಿಯ ಆರೋಗ್ಯ ಸರಿ ಇಲ್ಲ, ಎಲ್ಲ ಕಡೆ ತೋರಿಸ್ತಾನೆ ಹೆಂಡತಿಗೆ. ಎಲ್ಲಿ ತೋರಿಸಿದರೂ ಸಹಿತವಾಗಿ ಹೆಂಡತಿ ಗುಣಮುಖ ಆಗೋದಿಲ್ಲ. ದಿನಕೀಟ ಕೈಕಾಲು ಸಣ್ಣ ಆಗಿಬಿಡುತ್ತದೆ. ಹೆಂಡತಿ ಕೈಕಾಲು ಸಣ್ಣ. ಯಾವಾಗ ಹೆಂಡತಿಗೆ ಕೈಕಾಲು ಸಣ್ಣ ಆಯಿತು, ದೇಶಮುಖರಿಗೆ ಚಿಂತೆ ಆಯಿತು. ಎಲ್ಲಿ ತೋರಿಸಿದ್ರು ಸಹಿತವಾಗಿ ನನ್ನ ಹೆಂಡತಿಗೆ ಗುಣಮುಖ ಆಗುತ್ತಿಲ್ಲ ಅಂತ ತಿಳ್ಕೊಂಡು ದೇಶಮುಖರು ಚಿಂತೆಯನ್ನು ಮಾಡುತ್ತಾರೆ. ಯಾವ ಗಂಡ ಹೆಂಡತಿಯ ಜೀವನದೊಳಗೆ ಹೆಂಗಿರ್ಬೇಕಂತಂದ್ರೆ, ಹೆತ್ತ ತಾಯಿ ಇದ್ರೆ ಮಕ್ಕಳು ಜೋಪಾನ ಆಗ್ತವೆ. ತಾಯಿ ಇರಬೇಕು ಮೊದಲು. ತಾಯಿಯ ಅಕ್ಕರೆಯೊಳಗೆ ಬೆಳಿಬೇಕು, ತಾಯಿಯ ಮಡಿಲೊಳಗೆ ಮಕ್ಕಳು ಬೆಳಿಬೇಕು. ಆದರೆ ನನ್ನ ಮಕ್ಕಳಿಗೆ ಅನ್ನುವಂಥ ವಿಚಾರ ದೇಶಮುಖರಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ. ಯಾವುದೇ ವಿಚಾರ ಇರಲಿಲ್ಲ. ಹೆಂಡತಿ ಅಂತಂದ ಬಳಿಕ ಆಕಿನೂ ಸಹಿತವಾಗಿ ಆರಾಮಿಲ್ಲ ಅಂದ್ರೆ ಅಷ್ಟೇ ಪ್ರೀತಿಯಿಂದ ನಾವು ಕಾಣಬೇಕು, ಅಷ್ಟೇ ಅಕ್ಕರೆಯಿಂದ ನಾವು ಕಾಣಬೇಕು. ಯಾವಾಗ ವಸಂತದೊಳಗೆ ಮದುವೆಯಾಗಿರಂತ ಇರುವಂಥ ಸಂದರ್ಭದೊಳಗೆ ಹೆಂಡತಿಯನ್ನ ಕರೆದುಕೊಂಡು ಹೋಗಿ ನಾವೆಲ್ಲ ಎಲ್ಲ ಕಡೆ ಟ್ರಿಪ್ ಹೋಗಿ ಬರುತ್ತೀವ್ರಿ. ಅದು ಚಂದ ನಕ್ಕೊಂತ ಇರುವಂಥ ಸಂದರ್ಭದೊಳಗೆ ಮದುವೆಯಾಗಿ ಯೌವನ ತಾರುಣ್ಯದೊಳಗೆ ಓಡಾಡ್ತೀವಲ್ಲ, ಅದು ನಿಜವಾದ ದಾಂಪತ್ಯ ಅಲ್ಲ. ಅದು ನಿಜವಾದ ದಾಂಪತ್ಯ ಅಲ್ಲ. ಯಾವುದು ನಿಜವಾದ ದಾಂಪತ್ಯ? ಯಾವ ಹೆಂಡತಿ ಮುಂದೆ ಮದುವೆಯಾಗಿ 10 ವರ್ಷ ಕಳೆದರೂ ಸಹಿತವಾಗಿ ಮೊದಲಿನ ಪ್ರೀತಿ ಏನೇ ಇರ್ತದಲ್ಲ, ಅದೇ ಪ್ರೀತಿಯನ್ನು ಯಾರು ತೋರಿಸ್ತಾರೆ ಅದು ನಿಜವಾದ ದಾಂಪತ್ಯ ಆಗಿ ಪರಿವರ್ತನೆಗೊಳ್ಳುತ್ತದೆ. ಅದು ಮದುವೆ ವಸ್ತ್ರೊಳಗೆ ಎಲ್ಲರಿಗೆ ಓಡಾಡುವಂಥದ್ದು ಇರೋದು, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅದು ಮಾಮೂಲಿ ಅದಲ್ಲ ಟ್ರಿಪ್ಗೆ ಹೋಗೋದು. ಮುಂದೆ 10 ವರ್ಷ ಆದ ಬಳಿಕ ನನ್ನ ಹೆಂಡತಿ ಅನ್ನಬೇಕು, ನನ್ನ ಗಂಡ ಅನ್ನಬೇಕು, ನನ್ನ ಮಕ್ಕಳು ಅನ್ನಬೇಕು, ಪ್ರೀತಿ ಅನ್ನಬೇಕು. ಗಂಡನ ಗುಣ ಹೆಂಡತಿ ಗುಣ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ಗಂಡಕ್ಕೆ ಬಡತನ ಬರಬೇಕು. ಅವಾಗ ಹೆಂಡತಿ ನನ್ನ ಗಂಡಕ್ಕೆ ಬಡತನ ಬರೋಂತಲ್ಲಿ ಮರಗಬೇಕು. ಗಂಡ ಹೆಂಡತಿಗೆ ಏನಾದ್ರು ಹುಷಾರಿಲ್ಲ ಅಂದಾಗ ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ತಿಳ್ಕೊಂಡು ವ್ಯಥೆ ಪಡಬೇಕು. ಒಂದಿಷ್ಟು ಹೆಂಡತಿ ಮೇಲೆ ಪ್ರೇಮ ಇರಬೇಕು, ಹೆಂಡತಿ ಮೇಲೆ ಪ್ರೀತಿ ಇರಬೇಕು. ಹೆಂಗಿರ್ಬೇಕಂದ್ರೆ, ಹೆಂಡತಿ ಅನಾರೋಗ್ಯದಿಂದ ಬಳಲಾಕತ್ತೇಳು, ಬಹಳ ತೊಂದರೆ ಆಗಿರೋದ ಬಳಿಕ ತುತ್ತು ಮಾಡಿ ಉಣಿಸಬೇಕು. ಅದು ನಿಜವಾದ ದಾಂಪತ್ಯ ಜೀವನವಾಗ್ತದೆ. ಇದು ಹೆಂಗಿರ್ತಾರಂದ್ರೆ, ಪಕ್ಕದಲ್ಲಿ ಇರುವಂಥ ದೇವ್ರಿಗೆ ನಾವು ಬೆಲೆ ಕೊಡೋದಿಲ್ರಿ. ಬೇಗ ನಾವು ಪಕ್ಕದಲ್ಲಿ ದೇವ್ರು ಇರ್ತದಲ್ಲ, ಭಾಳ ಶಕ್ತಿ ಇರ್ತದ್ರಿ ದೇವರಿಗೆ. ಆ ದೇವ್ರು ನೆನೆಯೋದಿಲ್ಲ. ಎಲ್ಲಿ ಹೋಗಿ ಗೊತ್ತ, ನಾವು ಒಂದು 100-200 ಕಿಲೋಮೀಟರ್ ದೂರ ದೇವ್ರು ಭಾಳ ಚಲೋ ಅಂತ ಅಲ್ಲಿ ಬರಟ್ರೆ ಏನು ಮಾಡ್ತೀವಿ ರೀ, ಅಲ್ಲಿ ಹೋಗ್ತೀವಿ ನಾವು. ಯಾಕಂದ್ರೆ ಹುಷಾರಿಲ್ಲ ಅಂದ್ರೆ ತಾಯಿತ ಕಟ್ಸ್ಕೊಂಡ್ ಬರ್ತೀವಿ, ಏನೆಲ್ಲ ಊಟ ಮಾಡ್ತೀವಿ ನಾವೆಲ್ಲ. ಇಲ್ಲಿ ದೇಶಮುಖರು ಹಂಗೆ ಮಾಡ್ತಾರ. ದುರ್ಗವ್ವನ ಬಳಿ ಹೋಗೋಣ ಭಾಳ ಶಕ್ತಿರ ಅಂತ ತಿಳ್ಕೊಂಡು ದುರ್ಗವ್ವ ಹೋಗ್ತಾರೆ. ದುರ್ಗವ್ವ 3-6 ಹೋಗಿ ಬರ್ತಾರೆ. 3-6 ಹೋಗಿ ಬಂದ ಬಳಿಕ ಏನಕ್ಕೆ ಕಡಿಮೆ ಆಗಿಲ್ಲ ಅಂದ್ರೆ, ಯಾವ ದುರ್ಗವ್ವ ಇದೆ, ದುರ್ಗವಂತ ಶಕ್ತಿ ಇಲ್ಲ. ಇಲ್ಲಿ ಮಾರಿಕಾಂಬ ದೇವಿ ಇದ್ದಾಳೆ, ಅಲ್ಲಿ ಹೋಗೋಣ ಭಾಳ ಚಲೋ ಶಕ್ತಿ ಇರ. ಅಲ್ಲಿ ಒಂದು 5 ವಾರ ಹೋಗ್ತಾರೆ. ಅಲ್ಲೇ 5 ವಾರ ಹೋಗ್ಬೇಕು. ಅಲ್ಲೇ 5 ವಾರ ಏನು ಹುಷಾರಾಗೋದಿಲ್ಲ. ಅಲ್ಲಿ ಯಾಕೆ ಹೋಗಿದ್ದೇವೆ, ಎಲ್ಲ ಹೋಗೋಣ, ಎಲ್ಲ ಹೋಗೋರು ಭಾಳ ಶಕ್ತಿ ಅದ. 1 ವಾರ ಅಲ್ಲ 2 ವಾರ ಹೋಗಿ ಬರೋದ್ರೊಳಗೆ ನಮ್ಮ ಮಕ್ಕಳು ಹುಷಾರಾಗಿಬಿಟ್ರು. ಹಿಂಗೆ ಹೇಳಿ ವಾರ ತಿರುಗಿಸಿ ಎಲ್ಲ ಸುತ್ತ ಬರದ ಬಳಿಕ ಪಕ್ಕದಾಗೆ ಇರ್ತಾನೆ ನೋಡ್ರಿ, ಆ ದೇವ್ರ ನೆನಪಕ್ಕನ. ಎಲ್ಲ ಕಡೆ ಸುತ್ತ ಬರದ ಬಳಿಕ ಯಾವ ದೇವರುಗಳಿಂದ ಹುಷಾರಾಗ್ಲಿಲ್ಲೋ ಅವಾಗ ಅಪ್ಪ ನಮ್ಮಪ್ಪ ಶರಣಬಸವೇಶ್ವರರು ಇದ್ದಾರಲ್ಲ, ಆ ಮಹಾತ್ಮರ ಬಳಿ ನಾವು ಹೋಗ್ಬೇಕಂತಾರ ದೇಶಮುಖರು. ಎಲ್ಲಿ ಹೋದ್ರು ಹುಷಾರಾಗ್ಲಿಲ್ಲ, ಕೈಕಾಲು ಇಟ್ಟಾಯ್ತು, ಹೆಂಡತಿಯನ್ನು ಹೊತ್ತುಕೊಂಡು ಹೋಗ್ತಾರ. ಯಪ್ಪ ನನ್ನ ಹೆಂಡತಿಯನ್ನ ಬದುಕಿಸಿರಿ, ಹುಷಾರಿಲ್ಲ, ದಿನಗೀಟ ಕೈಕಾಲು ಸಣ್ಣ ಆಗ್ಯದ, ಇನ್ನೇನು ಜೀವ ಹೋಗುವಂಥ ಪ್ರಸಂಗ ಅನ್ನುವಂಥ ಸಂದರ್ಭ ಬದುಕಿಸುವಂತ ತಿಳ್ಕೊಂಡು ಬೇಡಿದಾಗ ಶರಣರು ಹಣೆಗೆ ಭಸ್ಮಲೇಪನವನ್ನು ಹಚ್ಚಿ ಪಾದೋದಕವನ್ನು ಕೊಡ್ತಾರೆ. ಒಂದಿಷ್ಟು ಯಾವಾಗ ಪಾದೋದಕವನ್ನು ಕೊಟ್ಟ ಬಳಿಕ ಸ್ವಲ್ಪ ದಿನಗಳ ಕಳೆದಂಗಲ್ಲ ಆ ದೇಶಮುಖರ ಹೆಂಡತಿಗೆ ಮತ್ತೆ ಹ್ಯಾಂಗಿದ್ದ ಹೆಣ್ಮಗಳು ಪುನರುತ್ಥಾನವಾಗಿ ಬಹಳ ಚಲೋ ಆಗ್ತಾಳ. ಇದು ಶರಣಬಸವೇಶ್ವರನ ಕೃಪಾಶೀರ್ವಾದ ಅಂತ ತಿಳ್ಕೊಂಡು ಪ್ರದಾನವನ್ನು ಮಾಡ್ತಾರ. ಹೆಂಡತಿ ಯಾವಾಗ ಆರೋಗ್ಯ ಚೇತರಿಕೆ ಆಯ್ತಲ್ಲ, ಗಂಡಗೆ ಬಹಳ ಸಂತೋಷ ಆಗ್ತದೆ. ಹೆಂಡತಿನ ಚಲೋ ಉಳಿದ್ರು ಸಾಕು, ನನ್ನ ಜೀವನ ಉಳಿತು ತಿಳ್ಕೊಂಡು ಬಹಳ ಸಂತೋಷ ಪಡ್ತಾನ. ಹಿಂಗೆ ಹುಷಾರಿಲ್ಲ ಅಂದಾಗ ಸಹಿತವಾಗಿ ನಾವು ತೋರಿಸಿ ಗಂಡಗೆ ಹೆಂಡತಿ ಗಂಡ ಅವಾಗ ಪ್ರೇಮದಿಂದ ಕಂಡ್ರೆ ಅದು ನಿಜವಾದ ದಾಂಪತ್ಯ ಆಗ್ತದೆ. ಮುಂದೆ ಆರೋಗ್ಯ ಚೇತರಿಕೆ ಆಯಿತು, ಚಲೋ ಆದಳು. ಮತ್ತು ಆಸೆ ಹುಟ್ಟಿತ್ತು ದೇಶಮುಖರಿಗೆ. ಏನು ಆಸೆ ಹುಟ್ಟಿತ್ತು? ಮಕ್ಕಳಿಲ್ಲ ದೇಶಮುಖರಿಗೆ ಮಕ್ಕಳಿಲ್ಲ. ಯಾವಾಗ ಆರೋಗ್ಯ ಚೇತರಿಕೆ ಆಯಿತು, ದೇಶಮುಖರ ಹೆಂಡತಿ ಗಂಡ ಹೆಂಡತಿ ಇರುವರು ನಮಸ್ಕಾರವನ್ನು ಮಾಡುತ್ತಾರೆ. ನಮಸ್ಕಾರ ಮಾಡಿದ ಬಳಿಕ ಮುಂದೆ ಯಪ್ಪ ಸಂತಾನ ಫಲ ಕೊಡುವಂದಾಗ ಚಿಂತೆ ಯಾಕೆ ಮಾಡ್ತೀರಿ, ಭಗವಂತನ ಅನುಗ್ರಹ ಆಗಿದೆ ಅಂತ ತಿಳ್ಕೊಂಡು ಇಬ್ಬರಿಗೂ ಆಶೀರ್ವಾದವನ್ನು ಮಾಡಿದರೆ ಮುಂದೆ ಮತ್ತೆ ಮಕ್ಕಳು ಸಹಿತವಾಗಿ ಆಗ್ತಾವಂದ್ರೆ ಶರಣಬಸವೇಶ್ವರರ ಆಶೀರ್ವಾದ ಎಂಥದ್ದಿರಬೇಕ್ರಿ. ಅವಾಗ ಇಂಥ ಮಕ್ಕಳ ಫಲ ಸಹಿತವಾಗಿ ಆಯ್ತಲ್ಲ, ದೇಶಮುಖರು ಶರಣರೇನು ವಾಸ ಮಾಡ್ತಿದ್ರಲ್ಲ, ತಾವಿರ್ತಕ್ಕಂಥ ಜಾಗವನ್ನೆಲ್ಲ ಶರಣರಿಗೆ ಬಿಟ್ಟು ಕೊಡುತ್ತಾರೆ.
ಹಂಗೆ ಈ ಭೂಮಿಯೆಲ್ಲ ಅವರೇನು ಸಂಪತ್ತಿತ್ತಲ್ಲ, ಆ ಸಂಪತ್ತು ಭೂಮಿಯನ್ನು ಶರಣಬಸವೇಶ್ವರರಿಗೆ ದಾನವಾಗಿ ಕೊಡುತ್ತಾರೆ. ಅದು ನಿಜವಾದ ದಾನ. ಶರಣರ ಆಶೀರ್ವಾದವನ್ನು ಮಾಡಿದರು. ಶರಣರ ಆಶೀರ್ವಾದವನ್ನು ಮಾಡಿದ್ದಾರೆ ಅಂದ ಬಳಿಕ ನಿಜವಾದ ಭಕ್ತಿಗೆ ಭಕ್ತನಾಗಿ ಶರಣರಿಗೆ ದಾನವನ್ನು ಮಾಡ್ತಾರೆ. ದೇಶಮುಖರ ಸಮಲವನ್ನೆಲ್ಲ ಭೂದಾನವನ್ನು ಮಾಡುತ್ತಾರೆ. ಹಿಂಗೆ ಸಂತೋಷಭರಿತನಾಗಿ ದಾನ ಕೊಟ್ಟರು ಶರಣರು. ಶರಣರಿಗೆ ದಾನ ಕೊಟ್ಟ ಬಳಿಕ ಶರಣರು ದಾನ ಬಂದರ ಅಂತ ತಿಳ್ಕೊಂಡು ಹೇಗಿಲಿಲ್ಲ, ಇದು ಸಮಾಜಕ್ಕೆ ಒಳಿತಾಗಲಿ ಅನ್ನುವಂಥ ನಿಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಳ್ಳಕತ್ತಾರ. ತಮಗಾಗಿ ಬದುಕನ್ನು ಕಟ್ಟಿಕೊಂಡಿಲ್ಲ ನಮ್ಮ ಶರಣಬಸವೇಶ್ವರರು. ಹಿಂಗೆ ಕಾಲ ಕಳಿಲಾಕತ್ತಾರೆ. ಅನಂತ ರೀತಿಯ ಪವಾಡಗಳು ಜಗತ್ತಿಗೆ ಹಬ್ಬಲಾಕತ್ತಾವೆ. ಹಬ್ಬುವಂಥ ಸಂದರ್ಭದೊಳಗ ಇಲ್ಲಿ ಬ್ರಹ್ಮಪುರದೊಳಗ ಒಬ್ಬ ಹೆಣ್ಣು ಮಗಳಿಗೆ ಗಂಡ ಸತ್ತು ಹೋಗಾನೆ. ಶರಣಬಸವೇಶ್ವರರ ಪವಾಡಗಳು ಅಗಮ್ಯವಾಗಿರ್ತಕ್ಕಂಥ ಪವಾಡಗಳಿದ್ದಾವೆ. ಆ ಶರಣರ ಪವಾಡಗಳು ಒಂದೇ ಎರಡೇ ಯಾರು ಹೇಳಲಿಕ್ಕಾಗುತ್ತಿಲ್ಲ. ಅಷ್ಟು ಪವಾಡಗಳನ್ನು ನಮ್ಮ ಶರಣರು ಮಾಡುತ್ತಾ ಹೊರಟಾರೆ. ಬ್ರಹ್ಮಪುರದೊಳಗೆ ಒಬ್ಬ ಹೆಣ್ಣು ಮಗಳಿಗೆ ಗಂಡ ಸತ್ತು ಹೋಗಾನೆ. ಹೆಣ್ಣಿಗೆ ಗಂಡ ಇಲ್ಲಂದ್ರ ಗುಂಡು ಕಲು ಸೇರೋದಿಲ್ರಿ. ಶಾಸ್ತ್ರದೊಳಗೆ ಹೇಳ್ತಾರೆ, ಹೆಣ್ಣಿಗೆ ಬಾಜು ಗಂಡ ಇದ್ರೆ ಮಾತ್ರ ಹೆಣ್ಣಿಗೆ ಕಿಮ್ಮತ್ತಿರ್ತದೆ, ಹೆಣ್ಣಿಗೆ ಬೆಲೆ ಇರ್ತದೆ. ಗಂಡ ಇಲ್ಲಂದ್ರೆ ಹೆಣ್ಣಿಗೆ ಬೆಲೆ ಇಲ್ಲ. ಸಮಾಜ ನೋಡುವ ದೃಷ್ಟಿಕೋನಗಳೇ ಬೇರೆ ಇರ್ತದೆ. ಹೆಣ್ಣಿನ ಗಂಡ ಇಲ್ಲಂದ್ರೆ ಹಂಗ ಗಂಡ ತೀರಿ ಹೋದಾಗ ಹೆಣ್ಣು ಆಕ್ರಂದನ ಮಾಡುತ್ತಾಳೆ, ಅಳ್ತಾಳೆ. ಹೆಂಗ ನನ್ನ ಜೀವನ ಮಾಡೋದು, ಪತಿ ಇಲ್ಲದೆ ಬದುಕುವುದು ಹೇಗೆ? ಈ ಸಮಾಜದ ಮಧ್ಯೆ ಹೆಂಗಿದ್ರು ಒಂದು ಮಾತು ಅಂತಾರೆ. ಸಮಾಜ ಕೆಟ್ಟ ನುಡಿಯ ಮಾತುಗಳಿಂದ, ಚುಚ್ಚು ಮಾತುಗಳಿಂದ ಸಮಾಜ ನನ್ನ ಬದುಕುವುದಕ್ಕೆ ಬಿಡುವುದಿಲ್ಲ ಅಂತ ತಿಳ್ಕೊಂಡು ಹೆಣ್ಣು ನೊಂದು ಪಡ್ತಾರೆ. ಕಣ್ಣೀರಲ್ಲಿ ಕಡಲ ಹರಿಸ್ತಾರೆ. ಅಳುತ್ತಾಳ 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 ಅಷ್ಟು ಹತ್ತಿರ ಸಹಿತವಾಗಿ ಅನಂತ ರೀತಿಯ ಅಷ್ಟು ಹೆಣ್ಣುಮಗಳು ಕಣ್ಣೀರು ಹಾಕ್ತಾಳೆ. ಯಾರಿಗೆಷ್ಟು ಕಣ್ಣೀರು ಹಾಕಿದರೂ ಗಂಡ ಬರ್ತಾನೇನು ಶಿವನ ಪಾದವನ್ನು ಸೇರಿದ ಬಳಿಕ ಬರುವುದಿಲ್ಲ. ಎಷ್ಟೊತ್ತು ಕಣ್ಣೀರು ಹಾಕ್ತಾಳಂತ ತಿಳ್ಕೊಂಡು ಮುಂದೆ ಮಸಣದ ಕಡೆ ಹೋಗ್ತಾರೆ. ಹೆಣವನ್ನು ಹೊತ್ತುಕೊಂಡು ಮಸಣದ ಕಡೆ ಹೋಗುವಂಥ ಸಂದರ್ಭದೊಳಗ ಅಕಸ್ಮಾತ್ತಾಗಿ ಶರಣರು ಕಣ್ಣಿಗೆ ಬಿದ್ದು ಬಿಡುತ್ತಾರೆ. ಯಾವಾಗ ಶರಣರು ಕಣ್ಣಿಗೆ ಬೀಳೋದೊಂದೇ ತಡ, ಆ ತಾಯಿ ಹೆಣ್ಣುಮಗಳು ದುಃಖ ಮಾಡ್ತಾಳೆ, ಬೋರಾಡಿ ಹೇಳ್ತಾಳೆ, ಯಪ್ಪಾ ನನ್ನನ್ನು ಕಾಪಾಡು, ನನ್ನ ಗಂಡನ್ನ ಬದುಕಿಸುವ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪಾದಕ್ಕೆ ಎರಗಿ ನಮಸ್ಕಾರ ಮಾಡೋದ್ರಿಂದ ತಡ ಶರಣಬಸವೇಶ್ವರರ ಆಶೀರ್ವಾದ. ಎಂಥ ಆಶೀರ್ವಾದ! ಯವ್ವಾ ಯಾಕೆ ದುಃಖ ಮಾಡ್ತೀ? ದುಃಖ ಮಾಡಬೇಡವಾ? ಅಷ್ಟ ಪುತ್ರರನ್ನ ಪಡೆದ ಜಗದಲ್ಲಿ ಬೆಳಕಾಗು ಅಂತ ತಿಳ್ಕೊಂಡು ಶರಣಬಸವೇಶ್ವರರ ಆಶೀರ್ವಾದವನ್ನ ಮಾಡ್ತಾರೆ. ಹೆಣ್ಣ ಮಗಳಿಗೆ ಆಶೀರ್ವಾದ ಮಾಡ್ತಾರೆ. ಕರೆ ಹಿಂದಿನ ಜನ ಹಂಗ ಇರ್ತದೆ. ಸತ್ತು ಹೋಗ್ಯಾನ ಗಂಡ, ಸ್ಮಶಾನಕ್ಕೆ ಹೊತ್ತುಕೊಂಡು ಇನ್ನೇನು ಅಂತ್ಯ ಸಂಸ್ಕಾರ ನಡೀತಾರೆ. ಗಂಡ ಸತ್ತ ಬಳಿಕ 8 ಜನ ಮಕ್ಕಳು ಹೆಂಗಾಕಾರ ಹೆಣ್ಣ ಮಗಳಿಗೆ ಅಂತ ತಿಳ್ಕೊಂಡು ಶರಣರಿಗೆ ಒಂದಿಷ್ಟು ಅಪವಾದ ಮಾತುಗಳನ್ನು ಆಡುತ್ತಾರೆ. ಯಾವಾಗ ಆಡೋದ್ರಿಂದ ತಡ, ಯಪ್ಪ ಶರಣರ ಆಕಿ ಗಂಡ ತೀರ್ಕೊಂಡಾನ ಹ್ಯಾಂಗಿದೆ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಶರಣಬಸವೇಶ್ವರರು ಆತನ ಬಳಿ ಹೋಗಿ ತೀರ್ಕೊಂಡಿರ್ತಕ್ಕಂಥ ಮನುಷ್ಯನ ಬಳಿ ಹೋಗಿ ಶರಣಬಸವೇಶ್ವರರು ಆಸ್ತ ಸ್ಪರ್ಶವನ್ನು ಮಾಡಿ ಹಿಂಗೆ ಎದ್ದೇಳ ಅನ್ನೋದ್ರೊಳಗೆ ಮಲಗಿಕೊಂಡಿರ್ತಕ್ಕಂಥ ಮನುಷ್ಯ ಯಾವ ರೀತಿಯೊಳಗೆ ಎದ್ದೇಳ್ತಾನ ಹಂಗೆ ಶರಣಬಸವೇಶ್ವರರು ಆಸ್ತ ಸ್ಪರ್ಶ ಆಗೋರಿಂದ ತಡ ಹಂಗ ಎದ್ದು ಕುಳಿತುಕೊಳ್ತಾನೆ. ಅನ್ನೋದ್ರೊಳಗ ನಮ್ಮ ಶರಣಬಸವೇಶ್ವರರ ಶಕ್ತಿ ಅಪಾರವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೆ. ಯಾವಾಗ ಎದ್ದ ಬಳಿಕ ಇಡೀ ಊರಾಗಿನ ಜನ ಮತ್ತೆ ಗುಣಗಾನ ಮಾಡ್ತಾರೆ. ತೀರಿ ಹೋದವರನ್ನು ಸಹಿತವಾಗಿ ಮರಳಿ ಜೀವ ಕೊಡುವಂಥ ಭಗವಂತ, ತೀರಿಕೊಂಡ್ರು ಸಹಿತವಾಗಿ ಅವರಿಗೆ ಆಯುಷ್ಯವನ್ನು ಕೊಡ್ತಕ್ಕಂಥ ಮಹಾತ್ಮ ಅಂತ ತಿಳ್ಕೊಂಡು ಇಡೀ ಊರು ಗುಣಗಾನವನ್ನು ಮಾಡ್ತಾರೆ. ಯಾಕೆ? ಹಿಂದೆ ನಾವೆಲ್ಲ ಇತಿಹಾಸವನ್ನು ನೋಡ್ಲಕತ್ತೀವಿ, ಯಾರು ನೋಡಿಲ್ಲ. ನೋಡಿರಿ ಏನಾರು ಇತಿಹಾಸವನ್ನು ಕವಿಗಳು ಬರದಾರಂತ ತಿಳ್ಕೊಂಡು ಯಾರೂ ನೋಡಿಲ್ಲ, ನೆನಪಿಸಿಕೊಳ್ಳಕತ್ತೀವಿ. ನೈಜ ಘಟನೆ ನಿಮ್ಮ ಮುಂದೆ ಕೂತಾರೆ, ಸತ್ಯವಾದ ಮಾತು ಹೇಳಕತ್ತೀವಿ, ನಿಮ್ಮ ಮುಂದೆನೇ ಕೂತಾರೆ. ಇದು ಇತಿಹಾಸದೊಳಗೆ ನಡೆದಿರ್ತಕ್ಕಂಥ ಕಥೆಗಳು ನಾವೆಲ್ಲ ಹೇಳ್ತಿರೋದು. ಆದರೆ ಇವರಿಗೆ ಆಪರೇಷನ್ ಆಗ್ಯದಲ್ಲ, ಗಂಟ್ಲು ಆಪರೇಷನ್ ರೀ, ಗೊರಕೆ ಬರುತ್ತಿತ್ತು. ಆ ಗೊರಕೆಗಾಗಿ ಆಪರೇಷನ್ ಮಾಡಿಸ್ಕೊತಾರೆ. ಅವರು ಆಪರೇಷನ್ ಮಾಡಿಸಿಕೊಳ್ಳುವಂಥ ಸಂದರ್ಭದೊಳಗೆ ಡಾಕ್ಟ್ರ್ ಹೇಳ್ತಾರೆ, ಏನಂತ ಹೇಳ್ತಾರಂದ್ರೆ, ಇವರಿಗೆ ಮುಂದೆ ಮಾತು ಬರೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನು ಜೀವನ ಉಳಿಯೋದಿಲ್ಲ ಅಂತ ತಿಳ್ಕೊಂಡು ಒಂದು ಕಡೆ ಹೇಳ್ತಾರೆ. ಜೀವ ಉಳಿಯೋದಿಲ್ಲ ಅಂದ ಮತ್ತೆ ಡಾಕ್ಟ್ರ್ ಹಾಗೆ ಆಪರೇಷನ್ ಮಾಡೋದಿಲ್ರಿ, ಸಹಿ ಮಾಡ್ಬೇಕಂತಾರ. ಮನೆಯಾಗ ಹೆಂಡತಿ ಮತ್ತು ಅಣ್ಣ ತಮ್ಮರ ಕಡೆಯಿಂದ ಸಹಿ ಮಾಡಿಸ್ಕೋತಾರಲ್ರಿ ಸ್ವಾಮಿಗಳವ್ರೆ. ಹೆಂಡತಿ ಮತ್ತು ಅಣ್ಣ ತಮ್ಮರ ಕಡೆಯಿಂದ ಡಾಕ್ಟ್ರ್ ಸಹಿ ಮಾಡಿಸ್ಕೊತಾರ. ಸಹಿ ಮಾಡಿಸ್ಕೊಂಡ ಬಳಿಕ ಇನ್ನು ಉಳಿಯೋದು ಭಾಳ ಕಷ್ಟ, ಉಳಿದ್ರೂ ಮುಂದೆ ಮಾತು ಬರೋದಿಲ್ಲ. ಹೆಂಡತಿ ಗಂಡ ಆಗ್ತಾನ, ಅಷ್ಟು ಮಾತ್ರ ಇರ್ಬೋದು, ಮಕ್ಕಳಿಗೆ ತಂದೆ ಆಗಿರ್ತಾನೆ ಅಂತ ತಿಳ್ಕೊಂಡು ಡಾಕ್ಟ್ರ್ ಹೇಳ್ತಾರೆ.
ಇಷ್ಟು ಹೇಳಿದ ಬೆಳಗ್ಗೆ ಮನೆಯೊಳಗೆ ಎಷ್ಟು ಕಷ್ಟ ಆಗ್ತಿರಲಿಲ್ಲ, ಇರಲಿಕ್ಕಿಲ್ಲ. ಹೆಂಡತಿಗೆ ಎಷ್ಟು ಕಷ್ಟ ಆಗಲ್ಲ, ಅಣ್ಣ ತಮ್ಮರಿಗೆ ಎಷ್ಟು ಕಷ್ಟ ಆಗಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂದಾಗ ನೋವು ಕಣ್ಣೀರಿನ ಕಡಲು ಹರಿತದೆ ಮನೆಯೊಳಗೆ. ಭಾಳ ದುಃಖ ಆಗ್ತದೆ ಎಲ್ಲರಿಗೂ. ಆದ್ರೆ ಇವರು ಭಾಳ ಧೈರ್ಯಶಾಲಿಗಳಂತ ಮೆಚ್ಚಬೇಕು. ಚಿಂತೆ ಮಾಡಬೇಡ್ರಿ ಅಂತಾರೆ ಮನೆಯವರಿಗೆ. ಚಿಂತೆ ಮಾಡಬೇಡ್ರಿ, ಬದುಕಿ ಬಂದರೆ ನಾನು ನೋಡ್ತೀನಿ, ಬದುಕಿ ಬಂದಿಲ್ಲ ಅಂದ್ರೆ ನನ್ನ ಮಕ್ಕಳು ನೀವು ನೋಡ್ರಿ ಅಂತ ಹೇಳ್ತಾರೆ. ನೋಡಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾರೆ. ಒಳಗೆ ಥಿಯೇಟ್ರಿಗೆ ಹೋದಾಗ ಇವರಿಗೆ ಅನಸ್ತಸ್ ಇಂಜೆಕ್ಷನ್ ಕೊಟ್ಟಾರಿ, ಹೆಚ್ಚಿರಲ್ಲ ಅಂತ ಅವ್ರು ತಿಳ್ಕೊಂಡಾರ. ಹೆಚ್ಚರದ ಇವ್ರಿಗೆ ನಿದ್ದೆ ಬಂದಿಲ್ಲ, ಇವರಿಗೆ ಮಬ್ಬು ಬರಬೇಕಲ್ಲ, ಮಬ್ಬು ಬಂದಿಲ್ಲ. ಆದ್ರೆ ಇವರೆಲ್ಲ ಡಾಕ್ಟ್ರ್ ಮಾತಾಡೋದೆಲ್ಲ ಕಿವಿ ಬೀಳ್ತಾರೆ. ಎದೆ ಹೊಡೆದ್ರೆ ಎಟ್ಟು ಕಟ್ಟಾಗ್ತದೆ. ಯಾವುದೇ ರೀತಿಯಲ್ಲಿ ಎದೆ ಹೊಡಿಲಿಲ್ಲ. ಆದ್ರೆ ಶಿವನ ಕೃಪೆ ಬಹಳ ದೊಡ್ಡದಲ್ಲ. ಶಿವನ ಕೃಪೆ ಬಹಳ ದೊಡ್ಡದಾದ. ಏನಾಯ್ತು ಅಂದ್ರೆ ಮಠದೊಳಗೆ ಇರ್ತಕ್ಕಂಥ ಶರಣ ಬಸವೇಶ್ವರರ ಮೂಲ ವಂಶಸ್ಥರ ಮಠದೊಳಗೆ ಇರ್ತಕ್ಕಂಥವ್ರು, ಅವ್ರ ಹೆಸರೇನು ಗೊತ್ತಿಲ್ಲ. ಯಾರು? ಬಲವಂತ ಶರಣರು ಒಂದು ದಿನ ಫೋನ್ ಮಾಡಲ್ಲ ಇವರಿಗೆ. ಆದ್ರೆ ಆಪ್ರೇಷನ್ ಮಾಡೋದಕ್ಕಿಂತ ಮುಂಚೆ 4:15 ಗಂಟೆ ಮೊದಲು ಆಪ್ರೇಷನ್ ಆಗಿಲ್ಲ, 4:15ಗೆ ಅವತ್ತು ಫೋನ್ ಮಾಡ್ಯಾರ. ಬೆಳಗಿನ ಜಾವ 4:15ಗೆ ಫೋನ್ ಮಾಡಿ, ಸ್ವಾಮಿಗಳೇ ನಿಮ್ಗೆ ಆರಾಮಿಲ್ಲ ಅಂತ ಸುದ್ದಿ ಕೇಳಿದೆ, ಖರೆ ಏನು? ಹೌದ್ರಿಪ್ಪ, ಹುಷಾರಿಲ್ಲ ಅಂತ ಅನ್ನೋದ್ರೊಳಗೆ ಅವ್ರು ಹೇಳ್ತಾರೆ, ನಿನಗೇನಾಗೋದಿಲ್ಲ, ಯಾಕೆ ಚಿಂತೆ ಮಾಡುತ್ತಿ, ಮರಳಿ ಮತ್ತೆ ಹೆಂಗಿದ್ದ ಮನುಷ್ಯ ಹಂಗಾಗಿ ಬರ್ತಿ ಅಂತ ತಿಳ್ಕೊಂಡು ಆ ಶರಣ ಬಸವೇಶ್ವರರ ಮೂಲ ವಂಶಸ್ಥರು ಹೇಳಿದಾಗ ಅವ್ರಿಗೆ ಏನು ಆಗ್ಲಾರ್ದಂಗೆ ಆಪರೇಷನ್ ಆಗ್ತದ, ಸಕ್ಸಸ್ ಆಗ್ತದ, ಆರೋಗ್ಯವಂತನಾಗಿ ಒಟ್ಟು ಮಾತು ಬರೋದಿಲ್ಲ ಅಂತ ಹೇಳಿರ್ತಾರೆ ಡಾಕ್ಟ್ರು. ನರಮನುಷ್ಯ ಹೇಳೋಣ, ಹರಮನುಷ್ಯ ಹೇಳಿಲ್ಲ. ನರಮನುಷ್ಯ ಮಾತು ಬರಲ್ಲ ಅಂತೇಳೇನ, ಹರಮನುಷ್ಯ ಹೇಳಿಲ್ಲ. ಹರಮನುಷ್ಯ ಬದುಕಿ ಬರುತ್ತೆ ಅಂತ ತಿಳ್ಕೊಂಡು ಹೇಳಿದ್ರೆ ಮಾತು ಪ್ರಾರಂಭದೊಳಗೆ ನಮಗೂ ತಿಳಿತಿರ್ಲಿಲ್ಲ. ದಿನಗಳು ಕಳೆದಂಗೆಲ್ಲ ಅವ್ರ ಮಾತುಗಳು ಅರ್ಥ ಆಗ್ಲಕತ್ತೆ ಬಂದ್ರೆ ಇಂದಿಗೂ ಸಹಿತವಾಗಿ ಶರಣರಿನ ಹತ್ತಿರ ಏನು ಬೇಡ್ತೀವಿ ಗಜ್ಜಿಗೆ ಮುಂಭಾಗಗಳಿಗೆ ಹೋಗಿ ಆ ಬೇಡಿದ ಮಾತುಗಳೆಲ್ಲ ಸಿದ್ಧಿ ಆಗ್ತವೆ. ಆತನ ಆಶೀರ್ವಾದ ಅಂದಿಗೂ ಉಂಟು, ಇಂದಿಗೂ ಉಂಟು, ಎಂದಿಗೂ ಉಂಟು. ಯಾಕಂದ್ರೆ ಏನು ಬೇಡ್ತೀರಿ ಭಯಭಕ್ತಿ ಉಳ್ಳವರಾಗ ಬೇಡಿದ್ರೆ ಶರಣ ಬಸವೇಶ್ವರರು ಇಂದಿಗೂ ಸಹಿತವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ವೇದಮೂರ್ತಿ ಚೆನ್ನಯ್ಯ ಸ್ವಾಮಿಗಳು ಹಿರೇಮಠ ಅರಳಗುಂಡಿಗೆಯವರೇ ಸಾಕ್ಷಿ. ಹಿಂಗ ಅನಂತ ರೀತಿಯ ಪವಾಡಗಳನ್ನು ಮಾಡುತ್ತಾರೆ. ನಂಬಬೇಕು, ನಂಬಿ ಕರೆದರೆ ಓ ಎನ್ನನೇ ಶಿವನು. ನಂಬಿಕೊಂಡು ಭಗವಂತನನ್ನು ನಂಬೇಕು. ಮೊದಲು ನಾವು ಭಗವಂತನ ಬಳಿ ಕೇವಲ ಒಂದು ಹೆಜ್ಜೆ ಮುಂದೆ ಹಾಕ್ಬೇಕ್ರಿ. ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಭಗವಂತ 9 ಹೆಜ್ಜೆ ನಮ್ಮನ್ನು ಹಾಕಿ ಪ್ರೀತಿಯಿಂದ ಅಪ್ಪಿಕೊಳ್ತಾನಲ್ಲ, ಅದು ನಿಜವಾದ ಆಶೀರ್ವಾದ ಆಗ್ತದೆ. ನಾವು ಒಂದು ಹೆಜ್ಜೆ ಹಾಕಕ್ಕೆ ವಿಚಾರ ಮಾಡಲ್ಲ. ಹೆಂಗಾಗ್ಯಾರಂದ್ರೆ ದೇವ್ರು ನೆನೆಯಕ್ಕೆ ನಮಗೆ ಸಮಯ ಇಲ್ಲ. ಸಮಯ ಅದ ನಮ್ಗೇನ್ರಿ? ಎಲ್ಲಿರ್ಬೇಕ್ರಿ ಸಮಯ? ನಮಗೆ ಸಮಯಗಳು ಬೇರೆ ಅದ. ಟಿ ವಿ ಧಾರಾವಾಹಿ ನೋಡೋ ಸಮಯ ಅದ. ಹೊರಗೆ ಹೋದ್ರೆ ಆ ಕಡೆ ಶಿವಾಯ ನಮಃ ಧಾರಾವಾಹಿ ಕೂತ್ರ ಹಿಂಗೆ ಏನು ಹೋಗಿ ಬಂದ್ರೆ ನಮ್ಗೆ ಆಶ್ಚರ್ಯ ಇರಲ್ಲ. ಆಶ್ಚರ್ಯ ಇರ್ತದೆ ನಾವು ಇರಲ್ರಿ. ಕರಿಬೇಕ್ರಿ ಮನೆಗೆ. ಉದಾಹರಣೆ ಹೇಳ್ತೀನಿ ನಿಮಗೆ. ಅವು ಗಂಡ ಏನೋ ಊಟಕ್ಕೆ ಬಂದಿರ್ಬೇಕ್ರಿ, ಹೆಂಡತಿ ಟಿ ವಿ ನೋಡಕತ್ತಿರ್ಬೇಕ್ರಿ. ಗಂಡ ಊಟಕ್ಕೆ ಬಂದಿರ್ಬೇಕು,